ನಮಸ್ಕಾರ. ತಮಗೆಲ್ಲ ಗೊತ್ತೇ ಇದೆ, ವಿಶ್ರಮದಲ್ಲಿ ಈಗ ಧ್ಯಾನ ಶಿಬಿರಗಳು ನಿರಂತರವಾಗಿ ನಡೀತಾ ಇದೆ. ಹಾಗೆ ಏಪ್ರಿಲ್ ತಿಂಗಳಲ್ಲಿ 3 ವಾರಾಂತ್ಯಗಳು 11, 12, 18, 19, 25, 26 ಈ 3 ಶನಿವಾರ, ಭಾನುವಾರ ಪ್ರತ್ಯೇಕ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದೆ. ಪ್ರಜ್ಞಾಪಾರಮಿತ ಸೂತ್ರ, ಬಯಲು ಯೋಗ ಹಾಗೆ ಗಾಯತ್ರಿ ಧ್ಯಾನ ಈ 3ನ್ನು ಪ್ರತ್ಯೇಕವಾದ ಶಿಬಿರಗಳನ್ನ ಆಯೋಜಿಸಲಾಗಿದೆ. ಅ, ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲವರು ಪಾಲ್ಗೊಳ್ಬಹುದು. ಬಯಲು ಯೋಗ ಏನು ಅಂತ ಒಂದು ವಿಡಿಯೋನಲ್ಲಿ ಈಗಾಗಲೇ ಮಾಡಿ ಹಾಕಿದ್ದೀನಿ. ಬಯಲು ಯೋಗ ಅಂದ್ರೆ ಅರ್ಥ ಏನು, ಅಲ್ಲಮನ ಬಯಲು ಯೋಗವನ್ನು ಧ್ಯಾನಿಸುವುದು ಹೇಗೆ, ಅಲ್ಲಮನ ವಚನಗಳನ್ನು ನೋಡುವ ರೀತಿ ಹೇಗೆ ಅಂತ ಅದರಲ್ಲಿ ವಿವರಣೆ ನೀಡಿದ್ದೀನಿ. ಹಾಗೆ ಪ್ರಜ್ಞಾಪಾರಿತದ ಪ್ರಜ್ಞಾಪಾರಮಿತದ ಬಗ್ಗೆ ಈಗಾಗಲೇ ಒಂದ್ಸಲಿ ಇಡೀ ಸೂತ್ರ ಏನು ಅಂತ ಅರ್ಥ ವಿವರಿಸುವಂಥ ಪ್ರಯತ್ನ ಒಂದು ವಿಡಿಯೋಲಿ ಮಾಡಿದ್ದೆ. ಧ್ಯಾನದ ರೀತಿಯಲ್ಲಿ ಅದು ಹೇಗೆ ಅಂತ ಮತ್ತೊಂದು ವಿಡಿಯೋಲಿ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಗಾಯತ್ರಿ ಬಗ್ಗೆನೂ ಆಗುತ್ತೆ. ಆ, ಇದು ಹೊಸದಾಗಿ ನೋಡುವಂಥ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಇದನ್ನ ಉಲ್ಲೇಖ ಮಾಡಬೇಕಾಗಿ ಬಂತು. ಈಗ ಅರ್ಜುನನ ಪ್ರಶ್ನೆಗಳೇನಿದೆ ಅದ್ರ ಕಡೆಗೆ ಗಮನ ಕೊಡೋಣ. ಈ ಸಂಚಿಕೆಯಲ್ಲಿ ಆಯ್ಕೆಯಾಗಿರೋ ಪ್ರಶ್ನೆಗಳು: ಓ ವೃಷ್ಣಿ ವಂಶದ ಕುಡಿಯೇ, ಮನುಷ್ಯ ಪಾಪ ಮಾಡುತ್ತಾನೆ, ತನಗೆ ಇಷ್ಟವಿರದಿದ್ದರೂ ಯಾರೋ ಬಲವಂತದಿಂದ ಮಾಡಿಸಿದಂತೆ. ಇದು ಯಾರ ಪ್ರೇರಣೆ? ಕೃಷ್ಣ. ಶ್ರದ್ಧೆಯಿಂದ ಆರಂಭಿಸಿದರೂ ಚಂಚಲ ಮನಸ್ಸಿನಿಂದಾಗಿ ಸಾಕಷ್ಟು ಪ್ರಯತ್ನ ಪಡೆದವನು ಈ ಜೀವನದಲ್ಲಿ ಯೋಗದ ಫಲ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಇಂತಹವನ ಪಾಡೇನು? ತಮಗೆಲ್ಲ ಗೊತ್ತಿರೋ ಹಾಗೆ ಅರ್ಜುನನ ಪ್ರಶ್ನೆಗಳ ಸಂಚಿಕೆಗಳೇನಿದೆ ಇದರಲ್ಲಿ ನಾವು ಅರ್ಜುನನ ದೃಷ್ಟಿಕೋನದಲ್ಲಿ ನಿಂತು ಗೀತೆಯನ್ನು ನೋಡುವುದು, ಅದರ ಜೊತೆಗೆ ನಾವು ಅರ್ಜುನನಂತೆ ಪ್ರಶ್ನೆ ಕೇಳುವಂತಹ ಮನೋಭಾವ ಬರಬೇಕು. ಅರ್ಜುನ ಯಾವ ಸ್ಥಿತಿಯಲ್ಲಿ ನಿಂತು ಆ ಪ್ರಶ್ನೆ ಕೇಳ್ದ, ಇದು ನಮ್ಮ ಜೀವನದಲ್ಲಿ ಹೇಗೆ ನಾವು ಅದನ್ನ ಕೋರಿಲೇಟ್ ಮಾಡ್ಕೋಬಹುದು, ಈ ರೀತಿಯ ಉದ್ದೇಶವಾದ್ರಿಂದ ಇದರಲ್ಲಿ ಅರ್ಜುನನ ಪ್ರಶ್ನೆಗಳ ಸಂಬಂಧಪಟ್ಟ ಹಾಗೆ ವಿವರಣೆ ಇರುತ್ತೆ, ಅಥವಾ ಒಂದು ವಿಮರ್ಶೆ ಇರುತ್ತೆ ಹೊರತು ಅದಕ್ಕೆ ಕೃಷ್ಣನ ಉತ್ತರಗಳೇನು ಅನ್ನೋದ್ರ ಬಗ್ಗೆ ಇದರಲ್ಲಿ ಗಮನ ಕೊಟ್ಟಿರೋದಿಲ್ಲ. ಇದು ಪೂರ್ತಿ ಅರ್ಜುನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಸಂಚಿಕೆಗಳಾಗಿರುತ್ತೆ. ಸಾಮಾನ್ಯ ಏನಾಗತ್ತೆ, ಯಾಕೆ ಅರ್ಜುನನ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ತೀನಿ ಅಂದ್ರೆ, ನಮಗೆಲ್ಲ ಕೃಷ್ಣನ ಮಾತು ಕಡೆಗೆ ನಮ್ಮ ಕಣ್ಣು ಮನಸ್ಸು ಕಿವಿ ಎಲ್ಲ ಆ ಕಡೆಗೆ ಇರುತ್ತೆ. ಯಾಕೆ ನಮಗೆ ಕೃಷ್ಣನ ಮಾತು ಸತ್ಯ ಸಿಕ್ಬಿಡುತ್ತೆ ಅನ್ನೋ ದುರಾಸೆ ನಮಗೆ. ಹಾಗಾಗಿ ಆಮ್, ಚಿಕ್ಕ ಚಿಕ್ಕ ವಿಷಯಗಳನ್ನ, ಸೂಕ್ಷ್ಮವಾದ ವಿಷಯಗಳನ್ನ ನಾವು ಗಮನ ಕೊಡಕ್ಕೆ ಹೋಗಲ್ಲ ಗೀತೆಯಲ್ಲಿ. ಹಾಗಾಗಿ ಎಷ್ಟೋ ಸರಿ ನಮಗೊಂದು ತಿಳಿಯಬೇಕಾದ ಹಲವಾರು ವಿಷಯಗಳನ್ನ ವ್ಯಾಸರು ಅರ್ಜುನ ಪ್ರಶ್ನೆಯಲ್ಲೂ ನಮಗೆ ಅಡಕ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ವಂಚಿತರಾಗ್ಬಿಡ್ತೀವಿ. ಹಾಗಾಗಿ ಇಲ್ಲಿ ಅರ್ಜುನನ ಪ್ರಶ್ನೆಗಳನ್ನೇ ಅಹ್, ಹೆಚ್ಚಾಗಿ ವಿಮರ್ಶೆ ಏನಕ್ಕೆ ಮಾಡ್ತಿದ್ದೀನಿ ಅಂತಂದ್ರೆ, ಅದು ಆ ಉದ್ದೇಶಕ್ಕೇನೆ. ನಾವು ಅವನ ಸ್ಥಾನದಲ್ಲಿ ನಿಂತು ನೋಡುವುದನ್ನ ಕಲಿಬೇಕು. ಆಗ ಮಾತ್ರ ನಮಗೆ ಕೃಷ್ಣನ ಬೋಧೆ ಏನಿದೆ ಅದು ನಮಗೆ ತಲೆಗೆ ಹೋಗುತ್ತೆ, ಮತ್ತೆ ಅಳವಡಿಸ್ಕೊಳ್ಳೋಕೆ ಸುಲಭ ಆಗುತ್ತೆ. ಇಲ್ಲ ನಾವು ಕೃಷ್ಣ ಕಡೆಗೆ ಗಮನ ಕೊಟ್ವಿ, ಅರ್ಜುನ ಗಮನ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ಅದು ಮೊನೊಲಾಗ್ ಅಲ್ಲ, ಬರೀ ಕೃಷ್ಣ ಮಾತ್ರ ನಿಂತು ಉಪದೇಶ ಮಾಡ್ತಲ್ಲ, ಮಧ್ಯ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದು ಪ್ರಶ್ನೆ ಮತ್ತು ಉತ್ತರದ ರೀತಿಯಲ್ಲೇ ಗೀತೆ ಏನಕ್ಕಿದೆ ಅಂದ್ರೆ, ನಾವು ಜೀವನದಲ್ಲಿ ಆಗಾಗ ಪ್ರಶ್ನೆ ಮಾಡ್ಕೋಬೇಕು, ವಿಮರ್ಶೆ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಹಾಗೆ ಇದನ್ನ ಆಯ್ಕೆ ಮಾಡ್ಕೊಂಡ ಉದ್ದೇಶ ಏನಂತಂದ್ರೆ, ಹ್ಮ್, ಗೀತೆಯೆಲ್ಲ ಆರಂಭದಲ್ಲಿ ಅದು ಮೊದಲ ಶ್ಲೋಕ ಈ ರೀತಿ ಇದೆ: ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸಮರಕ್ಕೆಂದು ನೆರೆದಿರುವ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಸಂಜಯ? ಇಲ್ಲಿ ಧೃತರಾಷ್ಟ್ರ ನನ್ನವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಪಾಂಡವರು ಬೇರೆ ಯಾರು ಅಲ್ಲ, ಸ್ವಂತ ತಮ್ಮನ ಮಕ್ಕಳು. ಆದ್ರೆ ನನ್ನವರು ಮತ್ತು ಪಾಂಡವರು ಅಂತ ಅಲ್ಲೂ ಮತ್ತೆ ಆತ ನಾನು ಮತ್ತೆ ನೀನು ಮಾಡಿರ್ತಾನೆ. ಈ ಪ್ರತ್ಯೇಕ ಮಾಡಿದ್ರಿಂದಲೇ ಆಗಿನಿಂದಲೂ ಇಬ್ಬರ ವಿಷಬೀಜ ಬಿತ್ತನೆ ಆಗಿ ತನ್ನ ಮಕ್ಕಳಲ್ಲಿ, ನಾನು ನೀನು, ನೀನು ಬೇರೆ ನಾನು ಬೇರೆ ಅನ್ನೋ ಹಾಗೆ ಆ ರೀತಿಯಾಗಿ ಒಂದು ಕುಟುಂಬವೇ ಇಬ್ಬಾಗವಾಗಿ ಕೊನೆಗೆ ಇಬ್ಬರು 18 ದಿನಗಳ ಯುದ್ಧಕ್ಕೆ ಅದು ಕಾರಣವಾಗುತ್ತೆ. ಅದು ಯುದ್ಧದ ದಿನ ಬಂದರೂ ಕೂಡ ಧೃತರಾಷ್ಟ್ರಂಗೆ ಅರ್ಥವೇ ಆಗಲ್ಲ. ನನ್ನವರು ಮತ್ತು ಪಾಂಡವರು ಅಂತ ಅಂದ್ಬಿಡ್ತಾನೆ. ಇದು ನಾವು ವೈಯಕ್ತಿಕವಾಗಿ ನಮ್ಮದೇ ದೃಷ್ಟಿಕೋನದಲ್ಲಿ, ನಮ್ಮ ಲಾಭದಲ್ಲೇ, ನಮ್ಮ ಸ್ವಾರ್ಥದಲ್ಲೇ ಯೋಚನೆ ಮಾಡುವ ರೀತಿಯಿಂದ ಆಗುವಂತಹ ಅನಾಹುತಗಳನ್ನು ತೋರ್ಸಕ್ಕೆ ಅಂತಾನೆ, ನಾನು ಅನ್ನುವುದು ಯಾವ ಮಟ್ಟಿಗೆ ಅನಾಹುತ ಮಾಡುತ್ತೆ ಅಂತ ತೋರ್ಸೋದಕ್ಕೇನೆ ಈ ಶ್ಲೋಕದಿಂದ ಗೀತೆ ಶುರುವಾಗುತ್ತೆ. ಅರ್ಜುನನಿಂದ ಶುರುವಾಗಲ್ಲ, ಕೃಷ್ಣನಿಂದ ಶುರುವಾಗಲ್ಲ ಭಗವದ್ಗೀತೆ, ಧೃತರಾಷ್ಟ್ರನಿಂದ ಶುರುವಾಗುತ್ತೆ. ಯಾವಾಗ ನಮಗೆ ಮ ಮಮಕಾರ, ಅಹಂಕಾರ ಎನ್ನುವ 2 ಕಣ್ಣಿಗೆ ರೆಪ್ಪೆಯಾಗಿ ಇದಾಗಿ ಪೊರೆಯಾಗಿ ಕೂತ್ಕೊಂಡಾಗ ನಾವು ಧೃತರಾಷ್ಟ್ರನಂತೆ ಕುರುಡಾಗ್ಬಿಡ್ತೀವಿ. ಆಗ ನಾವು ಎಲ್ಲವನ್ನು ನಾನು, ನೀನು ಅಂತ ವ್ಯತ್ಯಾಸ ಮಾಡ್ಕೊಂಡು ಬದುಕ್ಬಿಡ್ತೀವಿ. ಇದೇ ರೀತಿ ಅರ್ಜುನನಿಗೂ ಆಗತ್ತೆ. ಅವನ ಪ್ರಶ್ನೆ ಈ ರೀತಿ ಇದೆ: ಕೃಷ್ಣ, ನಾನು ಗೆಲುವನ್ನಾಗಲಿ, ರಾಜ್ಯವನ್ನಾಗಲಿ ಅಥವಾ ಅದರಿಂದ ಬರುವ ಸುಖವನ್ನಾಗಲಿ ಬಯಸುವುದಿಲ್ಲ. ನನ್ನ ನೆಚ್ಚಿನವರೇ ನನ್ನ ಮುಂದೆ ಯುದ್ಧಕ್ಕೆ ನಿಂತಾಗ ರಾಜ್ಯ, ಸುಖಭೋಗಗಳು ಅಥವಾ ಜೀವನದಿಂದ ಏನು ಪ್ರಯೋಜನ? ಅಲ್ಲಿ ಧೃತರಾಷ್ಟ್ರ ನನ್ನವರು ಮತ್ತು ಪಾಂಡವರು ಅಂತ ಬೇರೆ ಮಾಡ್ದ.
ಅರ್ಜುನ ಎಲ್ಲರನ್ನೂ ನನ್ನವರು ಅಂತ ಅನ್ಕೊಂಡ. ಆದ್ರೂ ಕೂಡ ಇಲ್ಲಿ ಮತ್ತೆ ಅವನು ಗೊಂದಲಕ್ಕೀಡಾಗ್ತಾನೆ. ನನ್ನವರನ್ನ ಕೊಂದ್ಬಿಟ್ಟು ನಾನು ಎಂಥ ಸುಖ ಸಿಕ್ಕರೂ ನಂಗದು ಬೇಡ ಅಂತ ನಾನಾ ಕಾರಣಗಳು ಕೊಟ್ಕೊಂಡು ಅವನು ಉ ಯುದ್ಧ ನಾನು ಮಾಡಲ್ಲ ಅಂತಾನೆ. ಇಲ್ಲೂ ಮತ್ತೆ ಅವನು ಧೃತರಾಷ್ಟ್ರನಿಗೂ ಮಮಕಾರವೇ ಕಾಡಿದೆ. ಇಲ್ಲಿ ಅರ್ಜುನಿಗೂ ಮಮಕಾರವೇ ಕಾಡಿದೆ. ಅಯ್ಯೋ! ನನ್ನವರು, ನನ್ನವರನ್ನು ಸ್ವಲ್ಪ ವ್ಯಾಪ್ತಿ ದೊಡ್ಡದಾಗಿದೆ ಅಷ್ಟೇ. ಧೃತರಾಷ್ಟ್ರನಿಗೆ ಕೌರವರು ಮಾತ್ರ ತನ್ನವರು. ಅರ್ಜುನನಿಗೆ ಗುರುಗಳು, ಹ್ಮ್, ಹ್ಮ್, ಸ ಸಹೋದರರು, ಸಂಬಂಧಿಕರು ಅಂತ ಇವರು ತನ್ನವರು. ಅವನ ಸ್ವಲ್ಪ ವ್ಯಾಪ್ತಿ ದೊಡ್ಡದು. ಧೃತರಾಷ್ಟ್ರನ ವ್ಯಾಪ್ತಿ ಚಿಕ್ಕದು. ಆದ್ರೆ ಕೃಷ್ಣನ ವ್ಯಾಪ್ತಿ ತುಂಬಾ ದೊಡ್ಡದು. ಅವನಿಗೆ ಧರ್ಮರಾಯ ಗೆಲ್ಲೋದೇನಕ್ಕೆ ಅಂದ್ರೆ ತನ್ನವನು ಅಂತಲ್ಲ. ಅವನು ಧರ್ಮಾಧಾರಿತವಾಗಿ ಯುದ್ಧ ಮಾಡ್ತಾನೆ, ರಾಜ್ಯಭಾರ ಮಾಡ್ತಾನೆ. ಹಾಗಾಗಿ ಧರ್ಮರಾಯ ಗೆಲ್ಲಬೇಕು ಅವನಿಗೆ. ಅಷ್ಟೇ ಹೊರತು ಧರ್ಮರಾಯ ತನ್ನವನು ಅಂತ ಗೆಲ್ಲಬೇಕು ಅಂತಿಲ್ಲ. ಆತ ಧರ್ಮಾಧಾರಿತವಾಗಿ ಆಡಳಿತ ಮಾಡ್ತಾನೆ. ಕೌರವ ಧರ್ಮಾಧಾರಿತವಾಗಿ ಆಡಳಿತ ಮಾಡಲ್ಲ. ಇದರಿಂದ ಯಾರಿಗೆ ಸಮಸ್ಯೆ? ಜನರಿಗೆ, ಪ್ರಜೆಗಳಿಗೆ ಸಮಸ್ಯೆ. ಹಾಗಾಗಿ ಜನರ ಹಿತಾಸಕ್ತಿ ಅಂತ ಬಂದಾಗ ಅವನು ಪೂರ್ಣವಾಗಿ ನೋಡ್ತಾನೆ. ಅರ್ಜುನ ಒಬ್ಬ ರಾಜನಾಗಿದ್ದಾಗ ತನ್ನವರು ಅಂತ ಬಂದಾಗ ಅವನಿಗೆ ಮನೆ ಜನ ತನ್ನವರಾಗಬಾರ್ದು. ಆತನಿಗೆ ಪ್ರಜೆಗಳು ತನ್ನವರಾಗಬೇಕು. ಯುದ್ಧ ಮಾಡ್ತಿರೋದಿಲ್ಲಿ ಪ್ರಜೆಗಳಿಗಾಗಿ. ಇಲ್ಲಿ ಆಸ್ತಿ ಅನ್ನೋದೊಂದು 5 ಹಳ್ಳಿ ಆದ್ರೂ ಕೊಡು ಅಂತ ಕೇಳೋದು ಅದು ನೆಪ ಆಗ್ಬಿಡುತ್ತೆ. ಕೃಷ್ಣನಿಗೆ, ಅರ್ಜು ದ ಪಾಂಡವರಿಗಲ್ಲ, ಕೌರವರಿಗೂ ಅಲ್ಲ. ಕೃಷ್ಣನಿಗೆ ಅದೊಂದು ನೆಪ. ಯುದ್ಧವನ್ನ ಪ್ರಚೋದಿಸಿ ಇಂಥ ಒಬ್ಬ ಅಧರ್ಮಿ ದೇಶವನ್ನ ಆಳಬಾರದು ಅಂತೇಳಿ ಅವರನ್ನ ಯುದ್ಧದಲ್ಲಿ ಸೋಲಿಸಿ ಧರ್ಮರಾಯನ್ನ ಅಥವಾ ಪಾಂಡವರನ್ನ ಅ, ಸಿಂಹಾಸನಕ್ಕೆ ತಂದು ಕೂರ್ಸೋದ್ರಿಂದ ಜನರಿಗೆ ಒಳ್ಳೇದಾಗತ್ತೆ ಅಂತ. ಅರ್ಜುನಿಗೆ ರಾಜನಾದ್ರೂ ಕೂಡ ಜನರ ಪರವಾಗಿ ಯೋಚನೆ ಮಾಡದೆ, ನಾನು ಇವ್ರನ್ನ ಕೊಂದ್ಬಿಟ್ಟು ನನ್ಗ್ಯಾವ ಸುಖ ಇದು, ನಂಗಿದು ಬೇಡ ಇದು ಅಂತಾನೆ. ಬಟ್ ತನ್ನ ಸುಖವನ್ನಲ್ಲ, ತನ್ನ ದುಃಖವನ್ನಲ್ಲ, ತಾನು ತನ್ನವರನ್ನ ಕೊಂದು ಉಂಟಾಗುವ ಪಾಪಗಳ ಬಗ್ಗೆ ಚಿಂತನೆ ಮಾಡಬಾರ್ದು. ಜನರ ಹಿತವನ್ನೇ ಚಿಂತನೆ ಮಾಡಬೇಕಿತ್ತು. ಇದು ಯಾಕಿದಿಷ್ಟು ಮುಖ್ಯ ಆಗತ್ತೆ ಅಂತ ಅಂದ್ರೆ, ಈ ರೀತಿಯಿಂದ ಶುರುವಾಗುವಂಥದ್ದು. ಅಯ್ಯೋ! ನನ್ನವರನ್ನ ಕೊಲ್ಲಬೇಕಾ? ನಾ ಕೊಲ್ಲಲ್ಲ ಅಂತ ಶುರು ಮಾಡಿದವನು ತನ್ನ ವ್ಯಾಪ್ತಿ ಚಿಕ್ಕದಾಗಿಸಿಕೊಂಡಿದ್ದ ಅ ಅರ್ಜುನ, ಕೃಷ್ಣ ಉಪದೇಶ ಶುರು ಮಾಡಿದಾಗ, ನೀನು ಕ್ಷತ್ರಿಯನಾಗಿ, ರಾಜನಾಗಿ ಹಿಂಗೆಲ್ಲ ಮಾತಾಡಬಾರ್ದು, ಮತ್ತೊಂದು ಮಾಡಬಾರ್ದು, ಸಾಮಾಜಿಕವಾಗಿ ಮತ್ತೆಲ್ಲ ಉತ್ತರ ಕೊಡುವಂಥವ್ನು ಕೃಷ್ಣ. ಕೊನೆಗೆ ಕೊಲ್ಲೋದಕ್ಕೆ ನೀನ್ಯಾರು? ಕೊಲ್ಲಿಸ್ಕೊಳಕ್ಕೆ ಅವ್ರು ಯಾರು? ಯಾರು ಯಾವತ್ತೂ ಸತ್ತೇ ಇಲ್ಲ ಅಂತವನು ಆ ವೈಯಕ್ತಿಕ ದೃಷ್ಟಿಕೋನದಿಂದ ಆತ ಪರಮಾರ್ಥದ ಕಡೆ ಕರ್ಕೊಂಡು ಹೋಗ್ತಾನೆ. ಪರಮಾರ್ಥ ಎಲ್ಲಿದೆ ಕೊನೆಗೆ? ಎಲ್ಲರಲ್ಲೂ ಇದೆ, ನಿನ್ನಲ್ಲೂ ಇದೆ. ಅಲ್ಲಿ ನೀನು ನಿಮಿತ್ತ ಮಾತಂತ ಹೇಳಿ ಅವನಿಗೆ ಪರಿಪೂರ್ಣ ಪ್ರಜ್ಞೆಯನ್ನ ಕೊಡ್ತಾ ಹೋಗ್ತಾನೆ ಗೀತೆಯಲ್ಲಿ ಕೃಷ್ಣ. ಆ ಯಾವಾಗ ಅರ್ಜುನ ನನ್ನವರನ್ನ ಕೊಲ್ಲಬೇಕಾ ಅಂತ ಶುರುವಾಗುತ್ತೆ. ಅವನು ಹ್ಮ್, ಪೂರ್ಣತೆ ಕಡೆಗೆ ಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ. ಆಗ ತನ್ನ ಗೊಂದಲದ ಬಗ್ಗೆ ಪ್ರಶ್ನೆ ಮಾಡುವುದನ್ನ ಕಡಿಮೆ ಮಾಡ್ತಾ ಹೋಗ್ತಾನೆ ಅರ್ಜುನ. ಹಾಗಾಗಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ, ಹ್ಮ್, ಯಾರು ಯೋಗದಲ್ಲಿ ಸಾಧನೆ ಮಾಡೋಕೆ ಕಷ್ಟಾಗುತ್ತೋ ಅವರ ಗತಿ ಏನು ಅಂತ ಶುರು ಮಾಡ್ತಾನೆ. ಯಾಕಿದು ಅಂತಂದ್ರೆ, ನಾವು ಅಧ್ಯಾತ್ಮದಲ್ಲಿ ಇದೀವಿ ಅಂತ ಅನ್ಕೋತೀವಿ. ಆದ್ರೆ ನಮ್ಮ ಗೊಡವೆಗಳೇ ಬೇರೆ. ಅದಕ್ಕೆ ಗುಂಡಪ್ಪ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಡಿ ಜಾರಿ ಬೀಳುವುದು, ತಡವಿಕೊಂಡೇಳುವುದು, ಕಡುಬ ನುಂಗುವುದು, ಕಹಿ ಮದ್ದ ಕುಡಿಯುವುದು, ದುಡುಕಿ ಮತಿ ತಪ್ಪುವುದು, ತಪ್ಪ ನೊಪ್ಪೆನ್ನುವುದು, ಬದುಕೆಂಬುದು ಇದು ತಾನೇ ಮಂಕುತಿಮ್ಮ. ನಮ್ಮ ಜೀವನನೇ ಹೀಗೆ. ಬೀಳ್ತೀವಿ, ಏಳ್ತೀವಿ, ಗೊತ್ತಿದ್ದೂ ತಪ್ಪು ಮಾಡ್ತೀವಿ ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ. ಕೊನೆಗೆ ತಪ್ಪನ್ನ ನಾವು ಮಾಡಿದ ತಪ್ಪೆಲ್ಲ ಸರಿ ಅಂತ ವಾದ ಮಾಡ್ಬಿಡ್ತೀವಿ. ಇಷ್ಟೇ ಅಲ್ವಾ ಬದುಕು ಅಂತ ನಾವು ಅಧ್ಯಾತ್ಮದಲ್ಲಿ ಇರಲಿ, ಇಲ್ಲದೇ ಇರಲಿ. ಈ ಜೀವನದಲ್ಲಿ ಇದೇನು ಬದಲಾವಣೆನೇ ಆಗಿರಲ್ಲ. ಆತ ಹೆಸರಿಗೆ ಮಾತ್ರ ಅಧ್ಯಾತ್ಮದಲ್ಲಿದ್ದೀನಿ, ಅಧ್ಯಾತ್ಮದಲ್ಲಿದ್ದೀನಿ ಅಂತ ಹೇಳ್ತಿರ್ತಾರೆ. ಆದರೆ ಈ ಏನು ಗುಂಡಪ್ಪ ಹೇಳಿದರೆ, ಇದರ ಆಚೆಗೆ ಅವರ ವ್ಯಾಪ್ತಿನೇ ಹೋಗ್ತಿರಲ್ಲ. ಅಷ್ಟರಲ್ಲೇ ಸಿಲುಕೊಂಡ್ಬಿಟ್ಟಿರ್ತಾರೆ. ತಾನು ಮಾಡಿದ್ದೆಲ್ಲ ಸರಿ, ಇನ್ನೊಬ್ರು ಮಾಡಿದ್ದೆಲ್ಲ ತಪ್ಪು. ಈ ರೀತಿಯೇ ತನ್ನ ದೃಷ್ಟಿಕೋನದಲ್ಲಿ ಅವನ್ಯಾಕೆ ಹೀಗಿದ್ದಾನೆ, ಅವನ್ಯಾಕೆ ಹಂಗೆ ಮಾಡ್ದ, ಅವನ್ಯಾಕೆ ಆ ರೀತಿ ಆಹಾರ ಪದ್ಧತಿ ಇಟ್ಕೊಂಡಿದ್ದಾನೆ, ಇವನು ಯಾಕೆ ಇದು ವ್ಯಸನ ಮಾಡ್ತಾನೆ, ಆ ಧರ್ಮ ಸರಿಗಿಲ್ಲ, ಈ ಮತ ಸರಿಗಿಲ್ಲ, ಆ ಆಚರಣೆ ಸರಿಗಿಲ್ಲ, ಹೀಗೆ ಇನ್ನೊಬ್ಬರ ಕಡೆಗೆ ಬೆರಳು ಮಾಡ್ಕೊಂಡಿರ್ತೀವಿ. ಇನ್ನೊಬ್ಬರ ಅಹ್, ಒಂದು ಅಹ್, ದೋಷವನ್ನ ಹುಡುಕೋದು, ಇನ್ನೊಬ್ಬರ ತಪ್ಪನ್ನ ಹುಡುಕೋದೇ ಮಾಡ್ತಿರ್ತೀವಿ. ಇದೇ ಅರ್ಜುನನ ಹಿಂದಿನ ಸಂಚಿಕೆಯಲ್ಲಿ ಇದು ಮಾಡ್ಬೇಕಾದ್ರೆ ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಇನ್ನೊಬ್ಬರ ಕಡೆಗೆ ಬೆರಳು ಮಾಡ್ತಾ ಇರ್ತೀವಿ. ನಾವು ನಮ್ಮ ಕಡೆಗೆ ಬೆರಳು ಮಾಡ್ಕೊಳ್ಳೋದು ಬಿಟ್ಬಿಡ್ತೀವಿ. ಆಗ ನಾವು ಈ ರೀತಿಯ ತೊಳಲಾಟದಲ್ಲೇ ಇರ್ತೀವಿ. ಆತ ಬದುಕಲ್ಲೇ ಇರಲಿ, ಅಧ್ಯಾತ್ಮದಲ್ಲಿರಲಿ, ಅವನ ಕೊನೆಗೆ ಇಷ್ಟೇ, ತಾನು ಮಾಡಿದ್ದೆಲ್ಲ ಗೊತ್ತಿಲ್ಲದೆ ತಪ್ಪು ಮಾಡ್ತಾನೆ, ಗೊತ್ತಿಲ್ಲದೆ ತಪ್ಪು ಮಾಡ್ತಾನೆ, ತಪ್ಪನ್ನೆಲ್ಲ ಸರಿ ಅಂತ ಹೇಳ್ತಿರ್ತಾನೆ. ಅದು ಅಹ್, ಅಧ್ಯಾತ್ಮ ಮತ್ತು ಬದುಕು ಅನ್ನೋದು ವ್ಯತ್ಯಾಸವೇ ಕಾಣ್ದಿರೋ ಮಟ್ಟಿಗೆ ಇರ್ತೀವಿ. ಯಾಕೆಂದ್ರೆ ನಾವು ವಿವೇಕ ವಿಚಾರಗಳಿಂದ ಬದುಕನ್ನ ಬದುಕ್ತಿರಲ್ಲ. ಹಾಗೆ ಗುಂಡಪ್ಪ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ. ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕವಿಸಿ, ಸಲ್ಲದ ಕುಮಾರ್ಗದೊಳು ನಿನ್ನ ತಾಂ ನಡೆಸಿ, ಗೆಲ್ಲಲಿಲ್ಲವನ ಪರೀಕ್ಷೆಯೊಳಗೆಂದು ವಿಧಿ, ಸೊಲ್ಲುಪುದು ಸರಿಯೇನೋ ಮಂಕುತಿಮ್ಮ. ನಾವೇ ಎಲ್ಲ ಮೋಹ ಭ್ರಾಂತಿಗಳಲ್ಲಿ ಇದ್ಕೊಂಡು, ಎದ್ದು ಬಿದ್ದು ಕಷ್ಟ ಎಲ್ಲ ಪಟ್ಕೊಂಡು, ನಾವು ಸೋಲನುಭವಿಸಂತ ಗುಣಗಳು ಮಾಡಿಕೊಂಡು, ವಿಧಿನೇ ಸರಿಗಿಲ್ಲ ಅಂದ್ರೆ ಹೇಗೆ? ಈ ರೀತಿಯಾಗಿ ನಾವು ನಮ್ಮದೇ ವೈಯಕ್ತಿಕವಾಗಿ, ನನ್ನದೇ ಸೆಲ್ಫ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡೋದಕ್ಕೆ ಅಂತೀವಿ. ಆ ರೀತಿಯಿಂದ ನಾವು ಅದು ಒಂದು ಹಂತವಾದರೆ, ಅಲ್ಲಿಂದ
ಅಧ್ಯಾತ್ಮ ಅಥವಾ ವ್ಯಕ್ತಿ ವಿಕಸನ ಈ ರೀತಿಯ ವಿಷಯಗಳಿಗೆ ಬಂದಾಗ ನಾವು ನನ್ನ ಸೆಲ್ಫ್ ಸೆಂಟ್ರಿಕ್ ನೇಚರಿಂದ ನಾವು ಸೊಸೈಟಿ ಸೆಂಟ್ರಿಕ್ ಆಗ್ತಾ ಹೋಗಬೇಕು. ಅದು ನಮಗೆ ವಿಕಾಸವಾಗ್ತಾ ಹೋಗಬೇಕು. ಇಲ್ಲ ಅಂತಂದ್ರೆ ನಮ್ಮದಲ್ಲೇ ಗುಣಕೊಂಡಿರ್ತೀವಿ. ನಾನು ಎಲ್ಲ ಮೆಡಿಟೇಷನ್ ಕೋರ್ಸ್‌ಗೆ ಹೋಗ್ತೀವಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ದಪ್ಪ ದಪ್ಪ ಪುಸ್ತಕಗಳನ್ನ ಓದ್ತೀವಿ ಅಧ್ಯಾತ್ಮದ್ದು. ಆದರೆ ಬದುಕು ನಮ್ಮದು ಬದಲಾಗಲ್ಲ, ಯೋಚನೆ ರೀತಿ ಬದಲಾಗಲ್ಲ. ಯಾಕೆಂದ್ರೆ ಎಲ್ಲವನ್ನೂ ಸೆಲ್ಫ್ ಸೆಂಟ್ರಿಕ್ ಆಗಿ ನಾವು ನೋಡ್ತಾ ಹೋಗ್ತಿರ್ತೀವಿ. ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರು ಅನುಭವವ, ಹೊನಲು ನೂರಿ ಬಾಳ ಕಡಲು ನುಬ್ಬಿಸಲಿ, ತನು ಬಂಧ ಕಳಚಿ ಜೀವವು ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ಜೀವನದಲ್ಲಿ ಎಲ್ಲಾ ರೀತಿಯ ಅನುಭವ ಆಗ್ಬೇಕಂತೆ. ಜೀವನದ ಅಲ್ಲೋಲ ಕಲ್ಲೋಲ ಆಗ್ತಿದ್ದಾಗಲೂ ಕೂಡ ತನುಬಂಧ ಕಳಚಿ ಜೀವವು ಅಖಂಡ ಚೇತನದ, ತನುಬಂಧ ಅಂದ್ರೆ ದೇಹಾಭಿಮಾನವನ್ನ ಬಿಟ್ಟು, ನಾನು ನಂದು ಅನ್ನೋದನ್ನ ಬಿಟ್ಟು ನಾವು ಅಖಂಡ ಚೇತನದಲ್ಲಿ ಕೂಡಿರ್ಬೇಕಂತೆ, ಕೂಡಿ ಅಲ್ಲಿ ನಲಿತಿರ್ಬೇಕಂತೆ. ನಾವು ಸೆಲ್ಫ್ ಸೆಂಟ್ರಿಕ್ ಇಂದ ಸೊಸೈಟಿ ಸೆಂಟ್ರಿಕ್ ಆಗ್ತಾ ಹೋಗ್ಬೇಕು ಅನ್ನೋದನ್ನ ಗುಂಡಪ್ಪ ಎಷ್ಟು ಸೊಗಸಾಗಿ ಹೇಳ್ತಾ ಹೋಗ್ತದೆ ನೋಡಿ. ಕೃಷ್ಣ ಶ್ರದ್ಧೆಯಿಂದ ಆರಂಭಿಸಿದರೂ ಚಂಚಲ ಮನಸ್ಸಿನಿಂದಾಗಿ ಸಾಕಷ್ಟು ಪ್ರಯತ್ನ ಪಡೆದವನು ಈ ಜೀವನದಲ್ಲಿ ಯೋಗದ ಫಲ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಇಂತಹವನ ಪಾಡೇನು, ತನ್ನಂಥ ಮನಸ್ಥಿತಿ ಮತ್ತು ಪರಿಸ್ಥಿತಿ ಇರೋಂಥ ಬೇರೆ ಜನರ ಪಾಡೇನು ಅಂತ ಅವ್ರ ಬಗ್ಗೆನೂ ಅರ್ಜುನನ್ಗೆ ಆ ಒಂದು ಕಾಳಜಿ ಮೂಡೋದಕ್ಕೆ ಶುರು ಆಗತ್ತೆ. ಅದಕ್ಕೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ, ಜೀವನದ ಪರಿಪೂರ್ಣ ದರ್ಶನ ಹೊಂದಿಹುದು, ಭೂವ್ಯೋಮ ವಿಸ್ತರದ ಮಿತಿಯ ಮೀರ್ದದುದು, ದೇವನರು ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸ ಆ ಚಿತ್ರವನ್ನು ಮಂಕುತಿಮ್ಮ. ನಾವು ಪೂರ್ಣತೆಯಲ್ಲಿ ನೋಡಕ್ ಸಾಧ್ಯ ಆಗ್ತಿರಲ್ಲ. ಯಾಕೆ ನಾವು ಸೆಲ್ಫ್ ಸೆಂಟ್ರಿಕ್ ಆಗಿ ಇದ್ದಾಗ ಪೂರ್ಣತೆ ಸಿಗಲ್ಲ. ನನಗೆ ಯಾಕೆ ಹಿಂಗಾಯ್ತು, ನಾನು ಯಾಕೆ ಹಿಂಗೆ ಒದ್ದಾಡ್ತಿದ್ದೀನಿ, ನಾನು ಯಾಕೆ ಒಳ್ಳೆಯವನಾಗಿರ್ಬೇಕು, ನನಗೆ ಯಾರು ಒಳ್ಳೆಯರಿಲ್ಲ, ನಾನು ಯಾಕೆ ಒಬ್ಬರನ್ನ ಪ್ರೀತಿಸ್ಬೇಕು, ನನಗೆ ಯಾರು ಪ್ರೀತಿಸ್ತಿಲ್ಲ. ನಾವೆರಡನ್ನೂ ಪ್ರೀತಿಸ್ತೀವಿ ಅಂತ ಹೋಗ್ತೀವಿ, ಮತ್ತೆ ಸೆಲ್ಫ್ ಸೆಂಟ್ರಿಕ್ ಆಗ್ತಾ ಹೋಗ್ತೀವಿ. ಅಲ್ಲಿ ನ್ಯಾರೋ ಆಗ್ತಾ ಹೋಗುತ್ತೆ. ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ನಾನು ಯಾರು ಪ್ರೀತಿಸಲ್ಲ, ನಾ ಎಲ್ಲರೂ ನಂಬ್ತೀನಿ, ನನಗೆಲ್ಲ ಮೋಸ ಮಾಡ್ತಾರೆ. ಸೊ ಅದು ಹಿಂಗೆ ವಿಶಾಲ ಹಿಂಗೆ ಆಗ್ತಾ ಹೋಗ್ತಾ ಹೋಗ್ತಾ ವಾಪಸ್ ಹಿಂಗೆ ಬಂದ್ಬಿಟ್ಟು ವಾಪಸ್ ಅದು ಸೆಲ್ಫ್ ಸೆಂಟ್ರಿಕ್ ಆಗ್ಬಿಡುತ್ತೆ. ಅದಾಗಬಾರ್ದು ಅಂತ ನಾವು ಪರಿಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ಬೇಕು. ಯಾವಾಗ ನಾವು ಪರಿಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ತಿರ್ತೀವಿ, ತಾನಾಗಿ ನಮಗೆ ಹ್ಮ್, ಜೀವನದಲ್ಲಿ, ವ್ಯಕ್ತಿ ವಿಕಸನದಲ್ಲಿ, ಅಧ್ಯಾತ್ಮದಲ್ಲಿ ಮುನ್ನಡೆಯೋಕೆ ಸಾಧ್ಯ ಆಗತ್ತೆ. ಅರ್ಜುನನ ಆ ಹಂತ ಇದೆಯಲ್ಲ, ಇನ್ನೊಬ್ಬರ ಬಗ್ಗೆ ಪರಿತಪಿಸುವ ಹಂತ, ಅಲ್ಲಿಗೆ ಬರ್ತಾ ಹೋಗ್ತೀವಿ. ಯಾವಾಗ ಅದು ಬರ್ತಾ ಹೋಗ್ತೀವಿ, ನಾವು ಅಧ್ಯಾತ್ಮದಲ್ಲಿ ಮುಂದೆ ಸಾಗಿದ್ದೀವಿ ಅಥವಾ ಜೀವನದಲ್ಲಿ ಮತ್ತೆ ಜೀವನವನ್ನು ನೋಡುವ ಬಗೆಯಲ್ಲಿ ನಾವು ಮುಂದೆ ಸಾಗಿದ್ದೀವಿ ಅಂತ. ಇಲ್ಲಾಂದ್ರೆ ನಮಗೆ ವಯಸ್ಸಾಗೋದಾಗ್ತಿರುತ್ತೆ, ಜೀವನದ ಅನುಭವಗಳಾಗ್ತಾ ಇರುತ್ತೆ, ಕಹಿ ಸಿಹಿ ಎಲ್ಲ ಆಗ್ತಿರುತ್ತೆ, ವ್ಯಕ್ತಿ ವಿಕಸನ ಆಗ್ತಿರಲ್ಲ. ಮತ್ತೆ ನಾವು ಯೋಚನೆ ಮಾಡುವ ರೀತಿ, ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಯಾವ ಬದಲಾವಣೆಯೂ ನಮಗೆ ನಮ್ಮಲ್ಲಿ ಕಾಣಲ್ಲ. ಅದಕ್ಕೆ ಗುಂಡಪ್ಪ ನಾನೆಂಬುದೊಂದಂಶ ಇತರ ಜಗ ಒಂದಂಶ, ನಾನು ನೀನು ಅಳಿದ ಸರ್ವೈಕ್ಯವೊಂದು, ಧ್ಯಾನಿಸುತ್ತೈಕ್ಯವನ್ನು ಪಾಲಿಸುತ್ತ ಉಭಯವನು, ಜಾಣಿನ ನಾಟಕವ ಮಂಕುತಿಮ್ಮ. ನಾನನ್ನೋದು ಒಂದಂಶ, ಇನ್ನೊಬ್ಬನ ಒಂದಂಶ, ಇದೆರಡನ್ನೂ ಕಳೆದಂಥ ಸರ್ವೈಕ್ಯ ಒಂದಿದೆ. ಅದನ್ನ ಸದಾ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರಲ್ಲೂ ಒಂದೇ ತತ್ವ ಇದೆ, ನಾವೆಲ್ಲರೂ ಕೊನೆಗೆ ಮನುಷ್ಯರೇ, ಬೇರೆ ದೇಶಕ್ಕೆ ಹೋಗು, ಮತ್ತೊಂದು ಭಾಷೆಗೆ ಹೋಗಿ ಏನೇ ಮಾಡಿದ್ರು ಕೊನೆಗೆ ಮೂಲಭೂತ ಅರಿಷಡ್ ವರ್ಗಗಳು ಒಂದೇ ಆಗಿರುತ್ತೆ. ಪ್ರಚೋದನಾ ರೀತಿ ಬದಲಾಗ್ಬೋದು, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಹಲವಾರು ವಿಷಯಗಳಿಂದ ಅದರ ಪ್ರಚೋದನೆ ಮತ್ತೆ ವ್ಯಕ್ತಪಡಿಸುವ ರೀತಿ ಬದಲಾಗಬಹುದೇ ಹೊರತು ಮೂಲತಃ ಎಲ್ಲದರಲ್ಲೂ ಕೊನೆಗೆ ಅರಿಷಡ್ ವರ್ಗಗಳೇ ಕೆಲಸ ಮಾಡ್ತಿರೋದು ನಮಗೆ ಅರ್ಥ ಆದಾಗ ನಾವು ಎಲ್ಲರ ಕಡೆಗೂ ಇನ್ನೊಬ್ಬರ ಜಾಗದಲ್ಲಿ ನಿಂತು ನೋಡುವುದನ್ನು ನಾವು ಕಲಿಯೋದಕ್ಕೆ ಶುರು ಮಾಡ್ತೀವಿ. ಅದಾಗಬೇಕು ಅಂದರೆ ನಾನು ಎನ್ನುವುದೊಂದು ಅಂಶ, ನೀನು ಎನ್ನುವ ಒಂದು ಅಂಶ, ಇವೆರಡನ್ನೂ ಮೀರಿದಂತಹ ಸರ್ವೈಕ್ಯ ವಸ್ತುವಿನ ಕಡೆಗೆ ನಾವು, ಮೂಲ ವಸ್ತುವಿನ ಕಡೆಗೆ ಗಮನ ಕೊಡಬೇಕು. ಆಗ ನಾವು ವಿಶಾಲವಾಗ್ತಾ ಹೋಗ್ತೀವಿ. ಅದಕ್ಕೆ ಪರಮಹಂಸ ಚೆನ್ನಾಗಿ ಹೇಳ್ತಾರೆ, ಈ ಬಟ್ಟೆಯನ್ನು ನನ್ನ ಮುಂದೆ ಅಡ್ಡ ಹಿಡಿದರೆ ನಿಮ್ಮ ಅತ್ಯಂತ ಸನಿಹದಲ್ಲಿ ನಾನು ಇದ್ದರೂ ನಿಮಗೆ ನಾನು ಕಾಣಲು ಸಾಧ್ಯವಿಲ್ಲ. ಹಾಗೆಯೇ ಭಗವಂತನು ಬೇರಾವುದಕ್ಕಿಂತಲೂ ನಿಮ್ಮ ಅತ್ಯಂತ ಸನಿಹದಲ್ಲಿದ್ದರೂ ಅಹಂಕಾರದ ಪರದೆ ಅಡ್ಡವಿರುವುದರಿಂದ ಕಾಣುತ್ತಿಲ್ಲ. ಇಲ್ಲೂ ಕೂಡ ಪರಮಹಂಸರು ಅಹಂಕಾರ ಅನ್ನೋದು ತಡೀತಾ ಇದೆ. ಈ ಅಹಂಕಾರದಿಂದ ಮತ್ತೆ ಮಮಕಾರ, ನಾನು ಅಂತ ಬಂದ ನನ್ನದು ಅಂತ ಬರುತ್ತೆ. ಸೊ ನಾನು ನನ್ನದು ಕಡೆಗೇನೆ ಗಮನ ಇಟ್ಕೊಂಡಿದ್ರೆ ಭಗವಂತ ಸಿಗಲ್ಲ ನಮಗೆ. ನಾನು ನನ್ನದು ಇನ್ನೊಬ್ಬರನ್ನ ಕಳಿಸ್ಕೋಬೇಕು. ಅದಾಗಬೇಕು ನಾವು ಅರ್ಜುನನ ಈ ಹಂತ ಇದೆಯಲ್ಲ, ಇನ್ನೊಬ್ಬರ ಬಗ್ಗೆ ಕಳಕಳಿನ ವ್ಯಕ್ತಪಡಿಸುವಂಥ ಹಂತ ಇದೆಯಲ್ಲ, ಆ ಹಂತಕ್ಕೆ ನಾವು ಹೋಗ್ತಾ ಹೋಗ್ಬೇಕು. ಅದಾಗಬೇಕು ಅಂದ್ರೆ ಅಹಂಕಾರ ಮಮಕಾರಗಳನ್ನ ನಾವು ಕಳಿಸ್ಕೊಳ್ಳೋಕೆ ಶುರು ಮಾಡಬೇಕು. ಬಂದ ಅದೇನಿದೆ ದೇಹಾಭಿಮಾನ ಅಂತೀವಿ, ಆ ಅದನ್ನ ಕಳಿಸ್ಕೊಳ್ಳೋಕೆ ಶುರು ಮಾಡಬೇಕು. ಆ ಸೆಲ್ಫ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡೋದನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಕೊಳದಿನಿ ಮೀವೊಂದು ತ್ವರೆ ಎದ್ದು ಹರಡುತ್ತೆ, ವಲಯ ವಲಯಗಳಾಗಿ ಸಾರುವುದು ದಡಕೆ, ಅಲೆಗಳ ತೆರೆದಿ ನಿನ್ನಾತ್ಮದಿಂ ಪರಿಪರಿದು ಕಲಿತುಕೊಳ್ಳಲಿ ಜಗದಿ ಮಂಕುತಿಮ್ಮ. ನಾವು ಕೊಳಕ್ಕಿಳಿದೀವಿ ಅಂದ್ರೆ ಇಳಿದಾಗ ನಮ್ಮಿಂದ ಮೂಡುವಂತಹ ಅಲೆಗಳೇನಿದೆ
ಅದು ಹೇಗೆ ಇಡೀ ಕೆರೆ ಪೂರ್ತಿ ಆವರಿಸ್ಕೊಳ್ಳುತ್ತೋ, ನಾವು ಕಲ್ಲಿಂಗ್ ಹಾಕಿದಾಗ ನಾವು ನೀರ ಮೇಲೆ ಅಲೆಯ ಉಂಗುರ ಅಂತ ಒಂದು ಹೇಳ್ತಾರೆ ನೋಡಿ ಕವನದಲ್ಲಿ. ಹಾಗೆ ಕಲ್ಲು ಹಿಂಗೆ ಬಿಸಾಕ್ದಾಗ ಹೇಗೆ ಅಲೆಗಳು ಹಿಂಗೆಲ್ಲ ರಿಪಲ್ ಆಗಿ ರೌಂಡ್ ರೌಂಡ್ ಎಲ್ಲಿ ಕೊಳದ ಪೂರ್ತಿ ಹರಡ್ಕೊಳ್ಳುತ್ತೋ, ಹಾಗೆ ನಾವು ಸಮಾಜದ ಒಳಗೆ ನಾವು ಇಳಿದಾಗ ನಮ್ಮ ಇರುವಿಕೆ, ನಮ್ಮ ಅಸ್ಮಿತೆ, ನಮ್ಮ ಪ್ರೆಸೆನ್ಸ್ ಅಂತೇನಂತೀವಿ, ಅದು ಇಡೀ ಸಮಾಜಕ್ಕದು ಪಸರುತ್ತಾ ಹೋಗ್ಬೇಕಂತೆ. ಅದು ನಮ್ಮ ಸಮಾಜನೂ ವಿಸ್ತಾರ ಮಾಡ್ಕೊಳ್ತಾ ಹೋಗ್ಬೇಕು. ನಾವು ಸಾಮಾನ್ಯ ಸಮಾಜ ಅಂದಾಗ ನಾನು, ನನ್ನ ಮನೆ ಜನ, ಕಲೀಗ್ಸು, ಒಂದಷ್ಟು ಜನ ಫ್ರೆಂಡ್ಸು, ಇಲ್ಲಿಗೆ ಸಮಾಜ ಸೀಮಿತ ಮಾಡ್ಕೊಂಡಿರ್ತೀವಿ. ಆ ಸೀಮಿತವಾದ ಸಮಾಜವನ್ನ ಹಿಗ್ಗಿಸ್ತಾ ಹೋಗೋದು, ವಿಸ್ತಾರ ಮಾಡ್ಕೊಳ್ತಾ ಹೋಗೋದು. ಆಗ ನನ್ನ ಇರುವು ಎಲ್ಲರಿಗೂ ಅದು ಮುದವನ್ನ ನೀಡ್ತಾ ಹೋಗುತ್ತೆ. ನಾನು ದುಃಖದಲ್ಲಿದ್ದೀನ, ಇನ್ನೊಬ್ಬ ದುಃಖದಲ್ಲಿರ್ತಾನೆ. ಅವನು ದುಃಖದಲ್ಲಿದ್ನ, ನಾನು ದುಃಖಕ್ಕುಂಟಾಗ್ತೀನಿ. ನಾನು ಪ್ರೇಮಮಯವಾಗಿದ್ನ, ಆ ಪ್ರೇಮ ಎಲ್ಲರಿಗೂ ಹರಡುತ್ತೆ. ಆ ರೀತಿ ನಾವು ಎಲ್ಲವನ್ನು ವಿಸ್ತಾರ ಮಾಡಿಕೊಳ್ತಾ ಹೋಗ್ಬೇಕು. ನಮ್ಮಲ್ಲಿರುವ ಅಂ ಒಂದು ಪ್ರೇಮ, ನಮ್ಮಲ್ಲಿರುವಂತಹ ಒಂದು ಕಳಕಳಿ, ಕಾಳಜಿ ಇಂಥವೆಲ್ಲ ಎಲ್ಲರಿಗೂ ಅದು ಹರಡುತ್ತಾ ಹೋಗ್ಬೇಕು. ಅದು ಕಾಂಟೇಜಿಯಸ್ ಆಗಿರ್ಬೇಕು. ನಮ್ಮಲ್ಲಿನ ಸಂತೋಷ, ಹರ್ಷ ಅದು ಕಾಂಟೇಜಿಯಸ್ ಆಗಬೇಕು. ನಮ್ಮಿಂದ ಮತ್ತೊಬ್ಬರಿಗದು ಹರಡಬೇಕು. ಅದು ಅವ್ರಿಗೆ ಅಂಟ್ಕೊಳ್ಬೇಕು. ಅದು ಮತ್ತಷ್ಟು ಜನಕ್ಕೆ ಹರ್ಷ ಮತ್ತು ಪ್ರೀತಿ, ಒಲವು ಎಲ್ಲ ಹರಡ್ತಾ ಹೋಗುತ್ತೆ. ಆಗ ತಾನಾಗಿಯೇ ಒಂದು ಶಾಂತಿ, ನೆಮ್ಮದಿ ಸಮಾಜದಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದು ಯಾಕದು ಸಾಧ್ಯ ಆಗಲ್ಲ? ಇಷ್ಟೆಲ್ಲ ವಚನಕಾರರು, ಕೀರ್ತನಕಾರರು, ಬಸವಣ್ಣ, ಜೀಸಸ್ಸು, ಕೃಷ್ಣ ಹೀಗೆ ಎಷ್ಟೋ ಜನ ಬಂದವರು. ಶರೀಫಜ್ಜ, ಕಡಕೋಳ ಮಡಿವಾಳಪ್ಪ, ಮೀರಾಬಾಯಿ, ಕನಕದಾಸರು ಇಂಥವ್ರ ಕೊರತೆ ಇಲ್ಲ ಅಂತಿಲ್ಲ. ಆದ್ರೂ ಕೂಡ ಬಂದು ಹೋದ್ರು ಕೂಡ ನಮಗೆ ಶಾಂತಿ, ನೆಮ್ಮದಿ ಕೊರತೆ ಆಗಿದೆ ಅಂತಂದ್ರೆ, ನಾವೆಲ್ಲ ಮತ್ತೆ ಕೊನೆಗೆ ಗುರುಗಳ ಹತ್ರಕ್ಕೆ ಹೋಗೋದು ನನ್ನ ಒಳ್ಳೇದಕ್ಕೆ. ನಾವು ಕೊನೆಗೆ ಪುಸ್ತಕಗಳು ಓದೋದು ನನ್ನ ಜ್ಞಾನಕ್ಕೆ. ಅದೆಲ್ಲ ನನಗೆ, ನನಗೆ, ನನಗೆ. ಆ ನಾನನ್ನು ಬಿಡದೆ ಅಧ್ಯಾತ್ಮ ಅಂತೀವಿ. ಆದ್ರೆ ಅಧ್ಯಾತ್ಮದಲ್ಲಿ ನಾನು, ನಾನು ಅಂತಾನೆ ಇರ್ತೀವಿ. ಉದಾಹರಣೆಗೆ ಯೇಸು ಕ್ರಿಸ್ತನ್ ತಗೊಂಡ್ರೆ, ಆತ ತಾನು ತಪ್ಪು ಮಾಡಿ ಶಿಲುಬೆಗೇರಿದವನಲ್ಲ. ಎಲ್ಲರಿಗೂ ಪ್ರೀತಿಯನ್ನ ಹೇಳ್ಕೊಡಕ್ ಹೋದ, ಅವನು ಶಿಲುಬೆಗೇರದ. ಬಸವಣ್ಣನವರ ಚಳುವಳಿ ಅದು, ಆ ಕ್ರಾಂತಿ ತನಗಾಗಿ ಮಾಡಿಕೊಂಡ ಕ್ರಾಂತಿ ಅಲ್ಲ, ಸಮಾಜಕ್ಕಾಗಿ ಮಾಡಿಕೊಂಡ ಕ್ರಾಂತಿ. ಹಾಗೆ ಬುದ್ಧ ಕೂಡ ತಾನು ಮಧ್ಯರಾತ್ರಿ ಮನೆ ಬಿಟ್ಟು ಹೋಗಿದ್ದು ಪ್ರಪಂಚದಲ್ಲಿರುವ ದುಃಖವನ್ನ ಕಂಡು, ತನ್ನಲ್ಲಿದ್ದ ದುಃಖವನ್ನಲ್ಲ. ಆತ ರಾಜನಾಗಿದ್ದವನು, ಸುಖಭೋಗದಲ್ಲಿ ಇದ್ದಂಥವನು, ಮತ್ತೊಬ್ಬರ ದುಃಖ ಕಂಡು ಮರಗಿ, ಈ ದುಃಖಕ್ಕೆ ಕಾರಣ ಏನು? ಈ ದುಃಖಕ್ಕೆ ಮದ್ದು ಏನು ಅಂತ ಹುಡುಕೊಂಡು ತಾನು ಮನೆ ಬಿಟ್ಟು ಹೋದ ಹೊರತು ತನಗೋಸ್ಕರ ಹೋಗಿದ್ದಲ್ಲ. ಅದು ಒಂದು ಹಂತವೇ. ಕೆಲವರಿಗೆ ತಮ್ಮಲ್ಲೇ ಜೀವನದ ಹತಾಶೆಗಳಿಂದನೋ, ನೋವಿಂದನೋ, ಹಲವಾರು ಕಾರಣಕ್ಕೆ ಅಧ್ಯಾತ್ಮಕ್ಕೆ ಬರಬೇಕು, ಇಲ್ಲಿ ಸಮಾಧಾನ ಸಿಗತ್ತೆ ಅಂತ ಬರ್ತಾರೆ. ಅದು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಬರುವಾಗ ಏನೋ ಒಂದು ಕಾರಣದಿಂದ, ವೈಯಕ್ತಿಕ ಕಾರಣದಿಂದ ಅಧ್ಯಾತ್ಮಕ್ಕೆ ಬಂದರೆ, ಆ ವೈಯಕ್ತಿಕ ಕಾರಣಕ್ಕೆ ನಿಲ್ಲಬಾರದು. ನಾವಲ್ಲಿಂದ ಮತ್ತೆ ನಾವು ವಿಕಸನವಾಗ್ತಾ ಹೋಗ್ಬೇಕು. ನಾವು ವಿಕಾಸವಾಗ್ತಾ ಹೋಗಬೇಕು. ಅದು ಹಬ್ಬಿ ಹರಡುವುದಾತ್ಮ ಮಂಕುತಿಮ್ಮ ಅಂದಂಗೆ ಅದು ನಮ್ಮ ದೃಷ್ಟಿಕೋನ ಕೂಡ ಅದು ಎಲ್ಲರನ್ನೂ ಒಳಗೊಂಡಿರುವಂತಹ ದೃಷ್ಟಿಕೋನ ಆಗ್ತಾ ಹೋಗಬೇಕು. ಇಲ್ಲಾಂದ್ರೆ ಮತ್ತದು ವೈಯಕ್ತಿಕ ನೆಲೆಯಲ್ಲೇ ಅಧ್ಯಾತ್ಮ, ಬದುಕು, ನಮ್ಮ ವಿಚಾರಧಾರೆ ಎಲ್ಲವೂ ವೈಯಕ್ತಿಕಕ್ಕೆ ಸೀಮಿತವಾಗತ್ತೆ. ವೈಯಕ್ತಿಕಕ್ಕೆ ಯಾವಾಗ ಎಷ್ಟು ಸೀಮಿತ ಆಗುತ್ತೋ ಆಗ ಅದು ಆ, ಅಧ್ಯಾತ್ಮದಲ್ಲಿ ಇರಲಿ, ಇಲ್ಲದೆ ಇರಲಿ, ಆ ವ್ಯಕ್ತಿಗೂ, ಮಾಮೂಲಿ ಜನರಿಗೂ, ಅಥವಾ ಆಧ್ಯಾತ್ಮ ಆಸಕ್ತಿ ಇಲ್ಲದೆ ಇರುವಂತಹ ಜನರಿಗೂ, ಅಥವಾ ಅಜ್ಞಾನಿಗಳಿಗೂ ಅದು ವ್ಯತ್ಯಾಸವೇ ಕಾಣಲ್ಲ. ಹೆಸರು ಮತ್ತು ಆಚರಣೆಯಲ್ಲಿ, ಮಾತಾಡುವ ರೀತಿಯಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು. ಮುಂಚೆ 7 ಗಂಟೆಗೆ ಎದ್ದು ಹೋಗೋರು 6 ಗಂಟೆಗೆ ಎದ್ದೇಳ್ಬೋದು. 6 ಗಂಟೆಗೆ ಎದ್ದು ವೀಕೆಂಡಲ್ಲಿ ಪಾರ್ಟಿಗೆ ಹೋಗೋದ್ರ ಬದಲು ಆತ ಮೆಡಿಟೇಷನ್‌ಗೆ ಹೋಗ್ತಿರ್ಬೋದು. ವೀಕೆಂಡ್ ಬಂದಂಗೆ ಟ್ರಿಪ್‌ಗಳು ಪ್ಲಾನ್ ಮಾಡ್ತಿದ್ದರು. ಈಗ ಮೆಡಿಟೇಷನ್ ರಿಟ್ರೀಟ್ಸ್‌ಗೆ ಹೋಗ್ತಿರ್ಬೋದು. ಅಷ್ಟೇ ವ್ಯತ್ಯಾಸಗಳಾಗತ್ತೆ ಹೊರತು, ಕೊನೆಗೂ ಆತ ಎಸ್ಕೇಪ್ ಆಗ್ತಾನೆ ಹೋಗ್ತಿರ್ತಾನೆ. ತನ್ನೊಳಗೆ ಏನು ನೋಡ್ಕೋಬೇಕಿತ್ತು, ತನ್ನಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕಿತ್ತು, ಅದು ಆಗದೇ ಇಲ್ಲ. ಅದು ಯಾಕೆಂದ್ರೆ ನಾವು ಸೆಲ್ಫ್ ಸೆಂಟ್ರಿಕ್ ಆಗಿ ಹೋಗ್ತಿರ್ತೀವಿ. ಪ್ರತ್ಯೇಕ ಸುಖವಲ್ಪದುದು ಗಳಿಗೆ ತೋರ್ಕೆಯದು, ಆತ್ಮ ವಿಸ್ತಾರವಾಗಿಪುದೇ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ, ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಪ್ರತ್ಯೇಕನಾಗಿ ಬದುಕಿದ್ರೆ ಅಲ್ಪ ತೃಪ್ತಿ, ಮತ್ತದು ಸ್ವಲ್ಪ ಕ್ಷಣಿಕ ಮಾತ್ರ. ಅದರ ಬದಲು ಆತ್ಮವಿಸ್ತಾರವಾಗಿ ಬದೇ ನಿತ್ಯ ಸುಖ. ನಾವು ವಿಸ್ತಾರವಾಗ್ತಾ ಹೋಗ್ಬೇಕು, ವಿಶ್ವಮಾನವನಾಗ್ತಾ ಹೋಗ್ಬೇಕು. ಆ ರೀತಿ ಆಗ್ಬೇಕು ಅಂದ್ರೆ ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ನಾವು ಎಲ್ಲರ ಜೊತೆಗೆ ಒಡನಾಡ್ಕೊಂಡೆ ನಾವು ಕಲಿಬೇಕು. ನಾ ಸಾಮಾನ್ಯ ಹೇಳೋದು, ನಾನು ಮನೆಯಲ್ಲಿ ಕಾರ್ ಕೀ ಕಳ್ಕೊಂಡೆ ಅಂದ್ರೆ, ನಾನು ಮನೆಯಲ್ಲೇ ಹುಡುಕ್ಬೇಕು. ನಾನು ಆಫೀಸ್‌ಗೆ ಹೋಗಿ ಹುಡುಕಿದ್ರೆ ಸಿಗಲ್ಲ. ನಾವು ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಕಳ್ಕೊಂಡ್ವಿ ಅಂದ್ರೆ, ಸಂಸಾರದಲ್ಲೇ ಹುಡುಕ್ಬೇಕಾಗತ್ತೆ. ಹೊರಗೆ ಹೋದ್ರೆ ಸಿಗಲ್ಲ. ಶಾಂತಿ ನೆಮ್ಮದಿ ಇಲ್ಲದೆ ತಲ್ಲಣವಾಗಿದ್ದಾಗ ಗುರುವೋ, ಅಥವಾ ಒಂದು ಮೆಡಿಟೇಷನ್ ಸೆಂಟರು, ಕ್ಲಾಸಸ್ಸು, ಒಂದಷ್ಟು ಓದುವುದು, ಇವೆಲ್ಲ ಮತ್ತೆ ಸಂಸಾರವನ್ನ ಎದುರಿಸೋದಕ್ಕೆ ಶಕ್ತಿಯನ್ನ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನಾವು ಮತ್ತೆ ಸಂಸಾರದಲ್ಲಿ ನಾವೇ ಎದುರಿಸಬೇಕಾಗಿರೋದ್ರಿಂದ, ನಾವು ಎಲ್ಲಿ ಕಳ್ಕೊತೀವಿ ವಾಪಸ್ ಅಲ್ಲೇ ಪಡ್ಕೊಳಕ್ ಹೋಗ್ಬೇಕು. ಹಾಗಾಗಿ ಅಲ್ಲಿ
ಮತ್ತೆ ಸಂಕುಚಿತವಾಗುವುದು, ಶೆಲ್ಲೊಳಗೆ ಸೇರ್ಕೊಂಡ್ಬಿಡೋದು. ಮುಂಚೆ ನಂಗೆ 100 ಜನ ಫ್ರೆಂಡ್ಸ್ ಇದ್ರು, ಈಗ ಬರೀ 5 ಜನ ಇದ್ದಾರೆ, ನಾನು ಎಲ್ಲೂ ಹೋಗಲ್ಲ ಅಂತ ನಾವು ಮಾಡ್ಕೊಂಡ್ರೆ, ಮತ್ತೆ ನಮ್ಮಲ್ಲಿ ಬದಲಾವಣೆಗಳು ಗೊತ್ತಾಗಲ್ಲ. ನಂಗೆ ಮುಂಚೆ ಕೋಪ ಮುಂಚೆ ತುಂಬಾ ಕೋಪ ಬರ್ತಿತ್ತು, ಈಗ ಬರ್ತಿಲ್ಲ ಅಂತಾರೆ. ಯಾಕೆಂದ್ರೆ ಮುಂಚೆ ಎಲ್ರ ಜೊತೆಗೆ ಸೇರ್ತಿದ್ರು, ಆಗ ಕೋಪ ಬರ್ತಿತ್ತು, ಹ್ಯಾಂಡಲ್ ಮಾಡಕ್ ಬರ್ತಿರ್ಲಿಲ್ಲ. ಈಗ ಕೇಳಿದ್ರೆ ಒಂದು 5-6 ಜನ ಅಷ್ಟೇ ಫ್ರೆಂಡ್ಸು. ನಮಗೆ ನಮ್ಮ ವೇವ್ ಲೆಂತ್‌ಗೆ ಮ್ಯಾಚ್ ಆಗೋರು, ವೈಬ್ಸ್‌ಗೆ ಮ್ಯಾಚ್ ಆಗೋರು, ನಮ್ಮ ಫ್ರೀಕ್ವೆನ್ಸಿಗೆ ಸೆಟ್ ಆಗೋರು ಅಂದ್ಕೊಂಡು ಅವ್ರ ಜೊತೆನೇ ಇದ್ಕೊಂಡ್ಬಿಟ್ಟು ನಂಗೆ ಕೋಪನೇ ಬರಲ್ಲ ಅಂತಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ. ಎ ನನ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗದಿರೋರು ನನ್ನ ಜೊತೆ ನಂಗೆ ಸಿಕ್ಕಿದಾಗಲೂ ಕೂಡ ನನಗೆ ಕೋಪ ಬರಬಾರ್ದು. ಆಗ ಆ ವ್ಯಕ್ತಿ ಕೋಪ ನಿಯಂತ್ರಣದಲ್ಲಿದೆ ಅಂತ ಹೊರತು, ಒಂದು ವಾರ ಪೂರ್ತಿ ನಾವು ಗುಹೆಯಲ್ಲಿ ಕೂತ್ಕೊಂಡು ಯಾರ ಜೊತೆನೂ ಮಾತಾಡೇ ಇಲ್ಲ ಅಂತಕ್ಕಾಗಲ್ಲ. ಯಾಕೆ ಇನ್ನೊಬ್ಬ ಇರ್ಲಿಲ್ಲ. ಪಕ್ಕದಲ್ಲಿ ಇನ್ನೊಬ್ಬ ಇದ್ರೂ ಕೂಡ ನಾನು ಮಾತಾಡಿಲ್ಲ ಅಂದಾಗ ಆಯ್ತಪ್ಪ, ನೀ ಮಾತಾಡಿಲ್ಲ ಅಂತ ಅನ್ಬೋದು. ಗುಹೆಯಲ್ಲಿ ಒಬ್ಬನೇ ಕೂತ್ಕೊಂಡು ತಾನು ಮಾತಾಡಿಲ್ಲ ಅಂದ್ರೆ ಅದನ್ನ ಅ, ಉ ಅದು ನಿಯಂತ್ರಣ ಅಥವಾ ನಿಗ್ರಹ ಮೀರಿದ್ದು ಅಂತ ಹೇಳೋದಕ್ಕಾಗಲ್ಲ. ಹಾಗೆ ಕೋಪ ತಾಪಗಳು ಮತ್ತೊಂದು ಇವೆಲ್ಲವನ್ನು ಎಲ್ಲಿ ನಾವದನ್ನ ಪಡ್ಕೊಂಡು ಹಿಂಸೆ ಪಟ್ಟಿದ್ದೀವೋ ಅಲ್ಲೇ ಅದನ್ನ ಕಳ್ಕೊಂಡು ಸಮಾಧಾನವನ್ನ ಪಡ್ಕೋಬೇಕಾಗತ್ತೆ. ಅದರಿಂದ ಆಚೆ ಹೋಗಿ ನಾನು ಅದನ್ನ ಕಳ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ಪ್ರೂಫ್ ಇರಲ್ಲ. ಮತ್ತೆ ಪರಿಸ್ಥಿತಿಗಳು ಹದಗೆಟ್ರೆ ಆದ ವ್ಯಕ್ತಿ ಮೊದಲಿನ ರೀತಿಯಲ್ಲೇ ವರ್ತಿಸಕ್ಕೆ ಶುರು ಮಾಡ್ಬಿಡ್ತಾನೆ. ಹಾಗೆ ಇಂಥದ್ದಾಗಬಾರ್ದು. ನಿಜವಾಗ್ಲೂ ನನಗೆ ಅಂತಹ ಗುಣಗಳು ದಕ್ಕಿದ್ಯಾ ಅಂತ ನೋಡ್ಬೇಕಂದ್ರೆ ವಾಪಸ್ ಅಲ್ಲೇ ಹೋಗಿ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಸಂಸಾರದಲ್ಲಿದ್ದೇ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಒಬ್ಬನು ಉಣ್ಣುವ ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ. ಇಬ್ಬರಾಗುವನೆಂದನಂತೆ ಪರಬೊಮ್ಮಂ. ಹೆಬ್ಬದುಕನು ಒಂಟಿತನದೊಳ್ ಏನು ಬದುಕುವೆಯೋ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ. ಒಬ್ಬನೇ ಇರೋದಲ್ಲಿ ಸವಿ ಇಲ್ಲಪ್ಪ, ಸುಖವಾಗಿಲ್ಲ, ಒಬ್ಬನೇ ಊಟ ಮಾಡೋದ್ರಲ್ಲಿ ಇಷ್ಟೊಂದು ಆನಂದ ನನ್ನಲ್ಲಿ ತುಂಬಿದೆ. ಇದು ನಾನೊಬ್ಬನೇ ಸೇವಿಸ್ತಿದ್ದೀನಲ್ಲ ಅಂತ ಹೇಳಿ ಅದು ಎಲ್ರಿಗೂ ಸಿಗಬೇಕು ಅಂತ ಭಗವಂತ ಒಬ್ಬನಾಗಿದ್ದವನು ಎರಡಾಗಿ, ಎರಡು ಮತ್ತೆ ಹಲವಾಗಿ ತನ್ನಲ್ಲಿರೋ ಆನಂದವನ್ನ ಎಲ್ರೂ ಅನುಭವಿಸ್ಲಿ ಅಂತ ಜೀವಿಗಳನ್ನ, ಆತ್ಮಗಳ ತಂದು ಅದು ಜೀವಾತ್ಮ ಮಾಡಿ ನನ್ನ ಕಂಡುಕೊಳ್ಳೋಂಥ ಒಂದು ಮಾರ್ಗವನ್ನ ಕೊಟ್ಟು ನೀನೂ ಆನಂದವನ್ನ ಪಡಿ ಅಂತ ನಮ್ಮನ್ನ ಬಿಟ್ಟಿದನಂತೆ. ಒಬ್ಬನು ಊಟದಲ್ಲಿ ಸವಿಯಿಲ್ಲ ಸುಖವಿಲ್ಲ. ಅದೇ ರೀತಿ ನಾವು ಇಂಥ ಹೆಬ್ಬದುಕನ್ನ, ಇಷ್ಟು ವಿಶಾಲವಾದ ಬದುಕನ್ನ ಒಂಟಿಯಾಗಿದ್ಕೊಂಡು ಯಾಕೆ ಬದುಕ್ತಿದ್ಯಾ? ಸರಿಯಲ್ಲಪ್ಪ, ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ. ಇಡೀ ವಿಶ್ವವನ್ನು ತಬ್ಬಿಕೊ, ಇಷ್ಟು ವಿಶಾಲವಾಗಿದೆ ಬದುಕು. ಜಗತ್ತು ಇಷ್ಟು ವಿಶಾಲವಾಗಿದೆ. ನೀನು ಒಬ್ಬನಾಗಿ ಬದುಕಬೇಡ ಅಂತ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ. ಹಾಗಾದ್ರೆ ಇಂತಹ ಒಂದು ಸೆಲ್ಫ್ ಸೆಂಟ್ರಿಕ್ ಇಂದ ಸೊಸೈಟಿ ಸೆಂಟ್ರಿಕ್ ಆಗೋದಕ್ಕೆ ಏನು ಬೇಕು? ಹಾಗಾದ್ರೆ ಅರ್ಜುನನಿಗೆ ಅಲ್ಲಿ ಯಾವುದು ಪ್ರೇರಣೆ ಆಯ್ತು? ಅರ್ಜುನನಿಗೆ ತನ್ನ ಬಗ್ಗೆ ಗೊಂದಲಗಳ ಬಗ್ಗೆ ಕೇಳ್ತಾ ಹೋಗ್ತಿದ್ದವನು, ಈ ರೀತಿಯಾಗಿ ಇನ್ನೊಬ್ಬನ ಹಿತಕ್ಕಾಗಿ ಕೇಳುವಂತಹ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆ ಬರೋದಕ್ಕೆ ಕಾರಣ ಏನು? ವಾಟ್ ಈಸ್ ದ ಏಜೆಂಟ್? ಅದನ್ನ ನಾವು ಗಮನಿಸಬೇಕಾಗತ್ತೆ. ಅದಾದಾಗ ನಮಗೆ ಸೊಲ್ಯೂಷನ್ ಸಿಕ್ದಾಗೆ. ನಾವು ನಮ್ಮ ಗೊಂದಲಗಳ ಬಗ್ಗೆ ಕೇಳ್ತಾ ನಮ್ಮ ಗೊಂದಲ ನಿವಾರಣೆ ಆಯ್ತು ಅಂದ ತಕ್ಷಣ ಮತ್ತೊಬ್ಬರ ಗೊಂದಲದ ಬಗ್ಗೆ ಕಾಳಜಿ ಶುರು ಆಗುತ್ತೆ. ಹೇಗೆ? ಈಗ ಉದಾಹರಣೆ, ಹಿಮಾಲಯದ ತುದಿನ ಯಾರೋ ನೋಡ್ಕೊಂಡು ಬಂದಿದ್ದಾರೆ ಅಂದಾಗ, ನಾನ್ ನೋಡ್ಕೊಂಡ್ ಬಂದೆ ಬಿಡಪ್ಪ, ನಂಗೆ ಸಾಕು ಅಂತ ಅವ್ರು ಸುಮ್ಮನಿದ್ದಿದ್ರೆ, ಋಷಿಮುನಿಗಳಾಗ್ಲಿ, ಹ್ಮ್, ಹಲವಾರು ಜನ ಕೀರ್ತನಕಾರರು, ಮತ್ತೊಬ್ರು ಇವರೆಲ್ಲ ನಮ್ಗೆ ಸಿಕ್ತು ಸಾಕು ಬಿಡು ಅಂತ ಸುಮ್ಮನಾಗಿದ್ದಾರೆ. ವಿಶ್ವೇಶ್ವರಯ್ಯ ಅಷ್ಟೆಲ್ಲ ಇಂಜಿನಿಯರಿಂಗ್ ಕಲ್ತು ತನಗೆ ಮನೆ, ಅರಮನೆ ಮತ್ತೊಂದು ಕಟ್ಕೊಂಡಿದ್ರೆ ಹೇಗಿರ್ತಿತ್ತು ಆತ? ಇಡೀ ಸಮಾಜಕ್ಕೆ ಒಳಿತಾಗುವಂತಹ ಇನ್ಸ್ಟಿಟ್ಯೂಟ್‌ಗಳನ್ನ, ಡ್ಯಾಮ್‌ಗಳನ್ನ, ಹೀಗೆ ಹಲವಾರು ಜನ ಆ ರೀತಿ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಫ್ರೀ ಇದ್ರೆ ಸಾಕಲ್ಲ ಅಂತ ಹೇಳಿ ಅವ್ರು ಬ್ರಿಟಿಷ್‌ನ ಫ್ರೆಂಡ್ಸ್ ಮಾಡ್ಕೊಂಡು ಫ್ರೀ ಆಗಿ ಇರ್ಬೋದಿತ್ತು. ಆಗ ಹಲವಾರು ಜನ ಇದ್ರು. ಆದ್ರೆ ಸ್ವಾತಂತ್ರ್ಯದ ಬೆಲೆ ಗೊತ್ತಾದಾಗ ಅವರಿಗೆ ಅಲ್ಲದೆ ಇಡೀ ದೇಶವನ್ನೇ ಸ್ವತಂತ್ರಗೊಳಿಸಬೇಕು ಅಂದ್ರು. ಹಲವಾರು ಜನ ಕವಿಗಳು ತಾವೇ ತಮ್ಮಲ್ಲಿ ಕಾವ್ಯತ್ವ ಬಂತು, ಅದನ್ನ ತಾವೇ ಒಂದು ಚೀಟಿ ಬರ್ಕೊಂಡು ತಾವೇ ಓದ್ಕೊಂಡು ಸುಮ್ಮನಾಗ್ಬೋದಿತ್ತು. ಅದನ್ನ ಹ್ಮ್, ಕಾವ್ಯ ವಾಚನ ಮಾಡುವ ಅವಶ್ಯಕತೆ ಏನಿದೆ? ಅದು ಅದರಿಂದ ಬರೀ ದುಡಿಮೆ ಸಿಗತ್ತೆ ಅನ್ನೋದನ್ನ ನಾನು ಒಪ್ಪೋದಕ್ಕಾಗಲ್ಲ, ನಾನಾಗ್ಲಿ ಯಾರೇ ಆಗ್ಲಿ. ಕಲೆ ನನ್ನಲ್ಲಿದೆ, ಅದು ನನಗೆ ಮುದವನ್ನ ಕೊಡ್ತಿದೆ ಅಂದ ತಕ್ಷಣ, ಆ ಕಲೆಯಿಂದ ಸಿಗುವ ಮುದ ಎಲ್ಲರಿಗೂ ಹಂಚಬೇಕು ಅನ್ನೋ ಪ್ರೀತಿಯಿಂದಲೇ ಒಬ್ಬ ಕಲಾವಿದನಾಗ್ಲಿ, ಒಬ್ಬ ಸಾಹಿತಿಯಾಗ್ಲಿ ಅದನ್ನ ಹಂಚ್ಕೊಳ್ಳಿಕ್ಕೆ ಯಾಕೆ ಇಷ್ಟಪಡುತ್ತೆ ಅಂದ್ರೆ ಅದರಿಂದೊಂದು ಮೆಚ್ಚುಗೆ ಮತ್ತು ದುಡಿಮೆ ಇದೆ, ಇಲ್ಲ ಅಂತಲ್ಲ. ಆದರೆ ಆ ಕಲೆ ಮತ್ತು ಸಾಹಿತ್ಯದಲ್ಲಿ ಸಿಗುವಂತಹ ಮುದ, ಸಂತೋಷ, ಹರ್ಷ ಇದೆಯಲ್ಲ, ಅದನ್ನು ಆತ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿರ್ತಾನೆ. ಹಾಗಾಗಿ ಒಂದು ಸಮಾಜಮುಖಿಯಾಗಿ ಎಲ್ಲ ಕಡೆ ಒಂದನ್ನ ತನ್ನ ಕಲಾ ಪ್ರದರ್ಶನ ಮತ್ತು ಕಾವ್ಯ ವಾಚನ ಮಾಡುವುದು, ಪುಸ್ತಕ ಮಾಡೋದನ್ನ ಬಿಡುಗಡೆ ಮಾಡೋದು ಯಾಕೆ ಮಾಡ್ತಾನೆ ಅಂದ್ರೆ, ತನ್ನಲ್ಲಿರುವುದು ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ. ಆಗ ತಾನಾಗ ಆತ ಸಮಾಜಮುಖಿ ಆಗ್ತಾನೆ, ವಿಶ್ವಮಾನವನಾಗ್ತಾ ಹೋಗ್ತಾನೆ. ಆಗ ತನ್ನ ವೈಯಕ್ತಿಕ ಪ್ರಶ್ನೆಗಳನ್ನ ಮೀರಿ ಸಾಮಾಜಿಕ ಪ್ರಶ್ನೆಗಳನ್ನ, ಧಾರ್ಮಿಕ ಪ್ರಶ್ನೆಗಳನ್ನ, ಲೋ ಆರ್ಥಿಕವಾದ ಪ್ರಶ್ನೆಗಳನ್ನ, ಹೀಗೆ ಹಲವಾರು ಜ ಸಮಾಜದಲ್ಲಿ ಸಂಬಂಧಪಟ್ಟ ಹಲವಾರು ವಿಷಯಗಳಿಗೆ ಆತ ಕೃತಿಯನ್ನ ರಚಿಸೋಕೆ ಶುರು ಮಾಡ್ತಾನೆ, ಹಾಡೋದಕ್ಕೆ ಶುರು ಮಾಡ್ತಾನೆ, ಚಿತ್ರಗಳನ್ನ ಬಿಡಿಸೋಕೆ ಶುರು ಮಾಡ್ತಾನೆ. ಸಾಲ್ವಡಾರ್ ಡಾಲಿ ಅಂತ ಒಬ್ಬ ವ್ಯಕ್ತಿ ಇದು ನನ್ನ ನೆಚ್ಚಿನ ಕಲಾವಿದ. ಸರ್ರಿಯಲಿಸಂನಲ್ಲಿ ಆತ ಉ ಉ ಒಂದ್ಸರಿ ಝೂ ಕರ್ಕೊಂಡು ಹೋಗ್ತಾರೆ. ಅಲ್ಲಿ
ಗೇಂಡಾಮೃಗಗಳನ್ನ ಚಿತ್ರ ಬರಿಬೇಕು ಅಂತ ಕೇಳಿದಾಗ, ಅವನೊಬ್ಬ ಅದ್ಭುತ ಕಲಾವಿದ. ಬಹುಶಃ ಅಲ್ಲಿ ನಿಂತು ಎಕ್ಸಾಕ್ಟ್ ಹಾಗೇನೆ ಗೇಂಡಾಮೃಗ ಹೇಗೆ ಕಾಣುತ್ತೋ ಹಾಗೆ ಆತ ಬಿಡಿಸ್ಬೋದಿತ್ತು. ಅಥವಾ ಸರ್ರಿಯಲಿಸಮ್ ಅಂತ ಹೇಳಿ ಅವನು ಕಾಲೆಲ್ಲೋ ಒಂದು ಕಡೆ, ಮೂಗೆಲ್ಲೋ ಒಂದು ಕಡೆ, ಬಾಲ ಬಾಯಿ ಹತ್ರ ಹೇಗೆ ಬೇಕಾದ್ರೂ ಚಿತ್ರಿಸ್ಲೂಬೋದಿತ್ತು. ಆದರೆ ಆತ ಮಾಡಲ್ಲ. ಆ ಗೇಂಡಾಮೃಗದ ಇಲ್ಲಿ ಹೀಗೆ ಕೊಂಬೆನಿರುತ್ತೆ ಅದನ್ನ ಮಾತ್ರ ಬಿಡಿಸ್ತಾನೆ. ಒಂದು 10, 15 ಬಿಡಿಸ್ಬಿಡ್ತಾನೆ ಕ್ಯಾನ್ವಾಸಲ್ಲಿ. ಏನಕ್ಕೆ ಅಂತಂದ್ರೆ, ಅಷ್ಟು ದೊಡ್ಡ ಗೇಂಡಾಮೃಗ ಅಷ್ಟು ಮುದ್ದಾಗಿದೆಯಪ್ಪ, ಅದನ್ನ ಬಿಟ್ಟು ಪೋಚಸ್ ಹೋಗ್ಬಿಟ್ಟು ಇದಕ್ಕೆ ಮಾತ್ರ ಬೆಲೆ, ಕೊಂಬಿಗೆ ಮಾತ್ರ ಬೆಲೆ ಅಂತ ಅದನ್ನ ಕಡ್ಕೊಂಡ್ಬಂದು ಮಾರ್ತಿದ್ದೀರಾ. ಆಫ್ರಿಕಾದಲ್ಲಿ ಅದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಹೇಗೆ ಇಲ್ಲಿ ಆನೆ ದಂತ ಕದೀತಿದ್ರು, ಹಾಗೆ ಗೇಂಡಾಮೃಗದನ್ನ ಹಾಗೆ ಅಲ್ಲಿ ಕದೀತಾ ಇದ್ರು. ಈಗಲೂ ಅದು ದುರ್ದೈವ ಈಗಲೂ ಅದು ನಡೀತಾ ಇದೆ. ಅದನ್ನ ವ್ಯಕ್ತಪಡಿಸ್ತಾನೆ ಆತ. ಆತ ಗೇಂಡಾಮೃಗವನ್ನೇ ಚಿತ್ರಿಸ್ಬೋದಿತ್ತು. ಆದ್ರೆ ಬರೀ ಕೊಂಬು ಮಾತ್ರ ಚಿತ್ರಿಸ್ತಾನೆ. ಆತ ಸಮಾಜಮುಖಿ ಆಗ್ತಾನೆ. ಅವ್ನಿಗಲ್ಲಿ ಉ ಅಲ್ಲಿ ಕೊರಗಿದೆ, ಅಯ್ಯೋ ಪಾಪ ಅಮಾಯಕ ಪ್ರಾಣಿಗಳನ್ನ ನಮ್ಮ ದುರಾಸೆಗೆ ಕೊಲ್ತಾ ಇದ್ದೀವಲ್ಲ ಅಂತ ಆತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಓಹ್! ಆ ಕೊಂಬಲ್ಲಿ ಅಷ್ಟೊಂದಿದೆಯಾ ಬೆಲೆ ಬಾಳಿರೋದು, ನಾನು ತಗೋಬೇಕು ಅಂತ ಹೋಗ್ಲಿಲ್ಲ ಡಾಲಿ. ಅನಾ ಅ ಅನಾ ಅನವಶ್ಯಕವಾಗಿ ಅಮಾಯಕ ಪ್ರಾಣಿನ ನಮ್ಮ ದುರಾಸೆಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಕೊಂದ್ವಲ್ಲ ಅಂತ ಅಲ್ಲಿ ಆತನಿಗೆ ಕರುಣೆ ಮೂಡಿದೆ. ಇಂತಹ ಕರುಣೆ ಅವನಿಗೇನ್ ಮಾಡುತ್ತೆ, ಗೇಂಡಾಮೃಗವನ್ನ ಚಿತ್ರ ಮಾಡು ಚಿತ್ರ ರಚನೆ ಆಗ್ಬೇಕು ಅಂತ ಕರೆದಾಗ ಆತ ಬರೀ ಕೊಂಬನ್ನ ಮಾತ್ರ ರಚಿಸ್ತಾನೆ. ನಮಗೆ ತನ್ನಲ್ಲಿರುವಂತಹ ಅರಿವಿತ್ತಲ್ಲ, ಇದು ತಪ್ಪು ಅಂತ, ಅದನ್ನ ತನ್ನ ಚಿತ್ರದ ಮುಖಾಂತರ ಇಡೀ ಪ್ರಪಂಚಕ್ಕೆ ಸಾರೋದಕ್ಕೆ ಸಾಲ್ವಡಾರ್ ಡಾಲಿ ಹೋಗ್ತಾನೆ. ಇದು ಆಗಿದ್ದು ಆ ಕರುಣೆಯಿಂದ. ಈ ಕರುಣಾರಸ ತುಂಬ ಮುಖ್ಯ. ಈ ಕರುಣಾರಸ ಅರ್ಜುನನಿಗೆ ತನ್ನ ಗೊಂದಲ ನಿವಾರಣೆ ಆಗ್ತಾ, ಅಯ್ಯೋ! ಎಂಥ ತಪ್ಪು ಮಾಡ್ಬಿಟ್ಟೆ, ಇಂಥ ಗೊಂದಲದಲ್ಲಿದ್ದೀನಿ. ನನಗೇನೋ ಕೃಷ್ಣ ಸಿಕ್ಕಿದ, ನನಗೆ ಈ ಗೊಂದಲ ಪಾರಾಯ್ತು. ಪಾಪ ಬೇರೆಯವ್ರ ಕತೆ ಏನು? ಅಂತ ತಕ್ಷಣ ಅವನಿಗೆ ತನ್ನಂಥವರ ಬಗ್ಗೆ ಕರುಣೆ ಮೂಡ್ಬಿಡುತ್ತೆ. ಅವ್ರಿಗೂ ಒಳ್ಳೇದಾಗಬೇಕಲ್ಲ, ಅವ್ರಿಗೂ ಗುರುವಾಣಿ ಸಿಗ್ಬೇಕಲ್ವಾ? ಅವರ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಲ್ವಾ? ಸಮಾಧಾನ ಸಿಗಬೇಕಲ್ವಾ? ಅಂತ ತನ್ನಂಥವರ ಜನರ ಬಗ್ಗೆಲ್ಲನೂ ಕರುಣೆ ಮೂಡುತ್ತೆ. ಇದು ಕರುಣಾರಸ ತುಂಬ ಮುಖ್ಯ. ಕರುಣಾ ಶೂನ್ಯತೆ ಪರಸ್ಪರ ಪೂರಕ. ಒಂದರ ಹೊರತು ಇನ್ನೊಂದು ಉಂಟಾಗದು. ನಿರ್ವಾಣದ ಆಸೆ, ಸಂಸಾರದ ಭಯ ತೊರೆದವಗೆ, ದೇಹ ಮನಸ್ಸುಗಳ ಮೀರಿ ಅಮನಸ್ಕತೆಯಲ್ಲಿ ಉಳ್ಳವಗೆ ತತತೆಯನ್ನು ಬುದ್ಧಿಪೂರ್ವಕ ಕಂಡುಕೊಳ್ಳಬೇಕಾಗಿಲ್ಲ. ಅದು ತಾನಾಗೇ ಉದಯಿಸುವುದು. ಎಷ್ಟು ಚೆನ್ನಾಗಿ ಸರಹಪದ ಹೇಳ್ತಾನೆ ನೋಡಿ. ಬರೀ ಶೂನ್ಯ, ಶೂನ್ಯ, ನಿರ್ವಾಣ ಅಂತ ಹೋಗೋದಲ್ಲಪ್ಪ, ಕರುಣೆ ಇರಬೇಕು. ಆ ಕರುಣೆ ಇದ್ದಾಗ ಮಾತ್ರ ಸಾಧ್ಯ. ಅದು ತತತೆ ಅಂದ್ರೆ ತಾನಾಗಿ ಇರುವುದು. ಅದು ತಾನಾಗೆ ದಕ್ಕತ್ತೆ. ಅದು ನಾವೇನು ಪಡ್ಕೊಳ್ಳೋಕ್ಕೆ ಹೊಸದಾ ಪ್ರಯತ್ನ ಪಡಬೇಕಿಲ್ಲ. ಕರುಣೆ ಮತ್ತೆ ಶೂನ್ಯತೆ ನಮಗೆ ತುಂಬ ಮುಖ್ಯ ಆಗತ್ತೆ. ಅಲ್ಲಿ ನಿರ್ವಾಣದ ಆಸೆನೂ ಇರಬಾರ್ದು, ಸಂಸಾರದ ಭಯನೂ ಇರಬಾರ್ದು. ನಾವು ಸಂಸಾರದ ಮೇಲೆ ಭಯ ಪಟ್ಕೊಂಡು ನಿರ್ವಾಣ ಕಡೆ ಬಂದ್ಬಿಡ್ತೀವಿ. ಅಯ್ಯೋ! ಮತ್ತೆ ಹುಟ್ಟೋದು ಬೇಡಪ್ಪ, ಆಧ್ಯಾತ್ಮದಲ್ಲಿ ಏನೋ ತುತ್ಕಾಲ ನಾಶ ಆಗ್ಬಿಡುತ್ತೆ ಅಂತ ಆಸೆ ಪಟ್ಕೊಂಡು ಬಂದ್ರೆ ಅದು ಆಗಲ್ಲ. ಯಾಕೆ? ಬದುಕಲ್ಲಿ ಆಸೆ ಮತ್ತು ನಿರಾಶೆಗಳಿಂದಲೇ ಹತಾಶರಾಗಿರ್ತೀವಿ. ಮತ್ತೆ ಅದೇ ಆಸೆ, ನಿರಾಶೆಗಳನ್ನ ಅಧ್ಯಾತ್ಮದಲ್ಲೂ ತರ್ತೀವಿ ಅಂದ್ರೆ, ವ್ಯಕ್ತಿತ್ವ ಬದಲಾವಣೆ ಆಗಲ್ಲ. ಮತ್ತೆ ನಾವು ಸಂಕುಚಿತವಾಗಿ ನಾವು ಸೆಲ್ಫ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡ್ತೀವಿ. ಆಗ ಅಧ್ಯಾತ್ಮವು ಅವ್ರಿಗೆ ಲಾಭ ಕೊಡಲ್ಲ. ಅದಾಗಬೇಕು ಅಂದ್ರೆ ಮನುಷ್ಯನಲ್ಲಿ ಕರುಣೆ ಮೂಡಬೇಕು ಅಂತ. ಅದನ್ನೇ ಚಿನ್ನದಿಂದ ತುಂಬಿದೆ ಕರುಣೆಯ ನಾವೆ, ಬೆಳ್ಳಿಯ ತುಂಬಲು ಎಡೆಯಿಲ್ಲ. ದೋಣಿಯ ನಡೆಸಲು ಗಗನ ಮಾರ್ಗದಲ್ಲಿ ಹೋದ ಕಾಮರಿ ಮರಳುವನಿಂತು. ಕರುಣೆಯ ನಾವೇ ಚಿನ್ನದಂತೆ ಅಂತೆ. ಅಲ್ಲಿ ಬೇರೆ ಯಾವುದಕ್ಕೂ ಅನ್ಯ ಭಾವನೆಗಳಿಗೆ ಜಾಗವೇ ಇಲ್ಲ ಅಂತ. ಬೆಳ್ಳಿಗೆ ಜಾಗ ಇಲ್ಲ ಅಂದ್ರೆ ಅನ್ಯ ಭಾವನೆಗಳಿಗೆ ಜಾಗ ಇಲ್ಲ. ಯಾರು ಕರುಣೆ ಎನ್ನುವ ನಾವೆಯನ್ನು ಹೊತ್ತು ಹೋಗ್ತಾನೆ, ಆತ ಉ ಮತ್ತೆ ಹುಟ್ಟು ಬರೆದಿರೋಂಥ ಸ್ಥಾನಕ್ಕೆ ಹೋಗ್ತಾನೆ. ಕರುಣೆ ತುಂಬ ಮುಖ್ಯ ಅಂತ ಇಲ್ಲಿ ನಮಗೆ ಗುರುವಾಣಿಯಲ್ಲಿ ನಮಗದು ಸಿಗ್ತಾ ಹೋಗುತ್ತೆ. ಕರುಣಾ ಮೇಘ ನಿರಂತರ ಬರಿಯಾಗುತ್ತಿದೆ. ಭಾವ ಭಾವ ದ್ವಂದ್ವ ಹರಿಯುತ್ತಿವೆ. ಉದಿಸುತ್ತಿದೆ ಗಗನದಲ್ಲಿ ಅದ್ಭುತ, ನೋಡೋ ಭೂಸುಕ ಸಹಜ ಸ್ವರೂಪ. ಸರಹಪಾದನ ಗುರು ಪರಂಪರೆಯಲ್ಲೇ ಬಂದಂಥ ಭೂಸುಕಪ್ಪ ಹೀಗೆ ಹೇಳ್ತಾ ಇದ್ದಾನೆ, ಕರುಣೆ ಅನ್ನೋ ಮೋಡ ಕರಗಿ ಅವನ ಮೇಲೆ ಮಳೆಯಾಗಿ ಸುರಿತಿದೆಯಂತೆ. ಅದು ಅದು ಆ ಅನುಭವವನ್ನು ಎಷ್ಟು ಚೆನ್ನಾಗಿ ಹೇಳ್ಕೊತಾನೆ ನೋಡಿ. ಅದು ಯಾವಾಗ ಕರುಣಾ ಮೇಘ ನಿರಂತರ ಬರಿಯಾಗುತ್ತಿದೆ, ಭಾವ ಭಾವ ದ್ವಂದ್ವ ಹರಿಯುತ್ತಿದೆ. ಯಾವಾಗ ನಮಗೆ ಕರುಣೆ ಅನ್ನೋದು ಅಗಾಧವಾಗಿ ನಮ್ಮಲ್ಲಿ ಮೂಡಕ್ಕೆ ಶುರು ಆಗುತ್ತೆ, ಆವಾಗ ಭಾವ ಮತ್ತು ಅಭಾವ ಹೀಗೆ ಎಲ್ಲ ರೀತಿಯ ದ್ವಂದ್ವಗಳು, ನಾನು ನೀನು ದ್ವಂದ್ವಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಮಗೆ ನಿಜವಾಗ್ಲೂ ಅಧ್ಯಾತ್ಮದ ಯೋಗ ಮಾರ್ಗದ ಫಲ ಸಿಗತ್ತೆ ಅಂತ ಭೂಸುಕುಪ ಕೂಡ ಹೇಳ್ತಿದ್ದಾನೆ. ಜಗದ ಕಲ್ಯಾಣದೊಳು ಆತ್ಮ ಕಲ್ಯಾಣವನು, ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಗೆನು, ಜಗದ ಜೀವಿತದಿ ನಿಜ ಜೀವಿತದಿ ಪೂರ್ತಿಗೆನು, ಬಗೆಯ ಲಲಿತವನೇ ಸುಖಿ ಮಂಕುತಿಮ್ಮ. ಜಗದ ಕಲ್ಯಾಣದಲ್ಲಿ ಆತ್ಮ ಕಲ್ಯಾಣವನು ಅಂತಂದ್ರೆ, ಜಗತ್ತಿನ ಒಳಿತಲ್ಲಿ ನನ್ನ ಒಳಿತನ್ನು ನೋಡುವಂಥವನು, ಅವನೇ ನಿಜವಾದ ಸುಖಿ, ಅವನು ಎಲ್ಲರಲ್ಲಿ ಒಂದಾಗಿರುವಂಥವನು ಅಂತ ಗುಂಡಪ್ಪ ಹೇಳ್ತಾರೆ. ಇದಕ್ಕೆ ತುಂಬ ಪ್ರಮುಖವಾಗಿ ನಾವು ಅಳವಡಿಸಿಕೊಳ್ಳಬೇಕಾದ ಗುಣಗಳನ್ನು ಯೋಗ ವಾಸಿಷ್ಠ ತುಂಬ ಚೆನ್ನಾಗಿ ಹೇಳುತ್ತೆ. ಮೋಕ್ಷ ದ್ವಾರದಲ್ಲಿ 4 ದ್ವಾರಪಾಲಕರಿರುವರು. ಶಮ, ವಿಚಾರ, ಸಂತೋಷ, ಸಾಧು ಸಂಗಮ ಎಂಬವರು ಇರುವರು. ಶಮ, ವಿಚಾರ,
ಸಂತೋಷ ಮತ್ತು ಸತ್ಸಂಗ ಇದಿಷ್ಟು ಇರಬೇಕು. ಮೋಕ್ಷಕ್ಕೆ ಇದೇ 4 ಜನ ನಮ್ಮನ್ನು ಮೋಕ್ಷದ ಬಾಗಿಲು ತೆಗಿಬೇಕು ಅಂದರೆ ಈ 4 ಜನ ದ್ವಾರಪಾಲಕರು ಅಂತಂದರೆ ಇಂಥ ಗುಣಗಳೇ ನಮ್ಮನ್ನು ಮೋಕ್ಷದ ಕಡೆಗೆ ಮತ್ತು ಅಥವಾ ಅದನ್ನು ನಿರ್ವಾಣ ಅನ್ನೋಣ, ಕೈವಲ್ಯ ಅನ್ನೋಣ, ಸತ್ಯದ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಶೂನ್ಯ ಸಂಪಾದನೆ, ಏನು ಬೇಕಾದ್ರೂ ಅದನ್ನು ಹೇಳ್ಬೋದು. ಆದರೆ ಅಲ್ಲಿಗೆ ಹೋಗಬೇಕು ಅಂದರೆ ಈ 4 ಬೇಕೇ ಬೇಕು. ಶಮ ಎಲ್ಲವನ್ನು ನಮ್ಮಲ್ಲಿರೋ ದುಗಡ ದುಮ್ಮಾನಗಳನ್ನು ನಾವು ಹೋಗಲಾಡಿಸ್ತಾ ಹೋಗಬೇಕು. ಅದು ಶಮ. ತುಂಬ ಸರಳವಾಗಿ ಹೇಳೋದಾದರೆ. ಹಾಗೆ ನಮ್ಮಲ್ಲಿ ವಿಚಾರ ಈ ರೀತಿ ವಿಚಾರ ಮಾಡುವುದು. ಅರ್ಜುನ ಹೇಗೆ ಪ್ರಶ್ನೆ ಮಾಡ್ತಾ ಹೋಗ್ತಾನೆ, ಅಲ್ಲಿ ನಾನು ಸೂರ್ಯನಿಗೆ ಹೇಳಿದೆ ಅಂತ ಕೃಷ್ಣ ಅಂದಾಗ, ಹೌದಾ ನೀನು ಹುಟ್ಟಿದ್ದಿವಾಗ ಸೂರ್ಯ ಅವತ್ತಿಂದ ಇದೀನಲ್ಲ, ಇದನ್ನು ಹೇಗೆ ಅರ್ಥೈಸಲಿ ಅಂತ ಪ್ರಶ್ನೆ ಮಾಡ್ತಾನೆ. ನೀವು ಕರ್ಮ ಸನ್ಯಾಸವನ್ನು ಹೇಳ್ತೆ, ಕರ್ಮಯೋಗವನ್ನು ಹೇಳ್ತೀವಿ, ಯಾವ್ದು ಸರಿ ಅಂತ ಕೇಳ್ತಾನೆ. ಹೀಗೆ ವಿಚಾರ ಮಾಡ್ತಾನೆ, ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ನಿತ್ಯದ ವಿವೇಕ ಅವನಿಗೆ ಬರ್ತಾ ಹೋಗುತ್ತೆ. ಈ ರೀತಿಯ ಶಮ, ವಿಚಾರ ಮತ್ತು ಸಂತೋಷ ಇವತ್ತು ಅಧ್ಯಾತ್ಮದ ಹೆಸರಲ್ಲಿ ಯಾವಾಗಲೂ ಹೇಳ್ತಿರ್ತಾರೆ, ತುಂಬ ಸೀರಿಯಸ್ ಆಗಿಬಿಟ್ಟಿರ್ತಾರೆ. ಯಾವ ಮದುವೆಗಳಿಗೆ ಹೋಗಲ್ಲ, ಮತ್ತೊಂದು ಹೋಗಲ್ಲ, ಗೆಳೆಯರನ್ನ ಸೇರಲ್ಲ, ಸತ್ಸಂಗ ಅದು ಇದು ಅಂತ ಹೇಳಿ ಅಲ್ಲೂ ಹೋಗಿ ಮತ್ತೆ ರಾಜಕೀಯ ಮಾಡ್ತಿರ್ತಾರೆ. ನಾನು ಇಷ್ಟೆಲ್ಲ ಡೊನೇಷನ್ ಕೊಟ್ಟೆ, ನನ್ನ ಕಡೆ ಯಾರು ಗಮನನೇ ಕೊಡಲಿಲ್ಲ, ನನಗೆ ಮೈಕ್ ಕೊಡಲಿಲ್ಲ, ನನಗೆ ಭಜನೆ ಮಾಡೋದಕ್ಕೆ ಬಿಡಲಿಲ್ಲ, ನನಗಿಂತ ಕಡಿಮೆ ಇದು ಮಾಡೋದಂಗೆ ಶಾಲು ಹೊದಿಸ್ಬಿಟ್ರು, ಇದೇ ಮಾಡ್ಕೊಂಡು ಕೂತಿರ್ತಾರೆ ಸಮಿತಿಗಳಲ್ಲಿ. ಹಾಗೆ ಅದು ಆ ರೀತಿದ್ದಲ್ಲ. ಅಧ್ಯಾತ್ಮ ಅಂದರೆ ಸಂತೋಷವಾಗಿರೋದು. ಮನುಷ್ಯನಿಗೆ ವಿನಾಕಾರಣ ಸಂತೋಷವಾಗಿರೋದನ್ನ ಕಲಿಸೋದೇ ಅಧ್ಯಾತ್ಮ. ಹುಬ್ಬು ಹಾಕೊಂಡು 3ನೇ ಕಣ್ಣಲ್ಲಿ ಆಜ್ಞಾ ಚಕ್ರ ಜಾಗೃತಿ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಒಂದಷ್ಟು ಸಿದ್ಧಿ ಮಾಡ್ಕೊಂಡ್ಬಿಡ್ತೀನಿ, ಎಲ್ಲೋ ಕೂತ್ಕೊಂಡು ಒಂದು ವಾರ ಮೌನ ವ್ರತ ಮಾಡಿಬಿಡ್ತೀನಿ, ಇದೆಲ್ಲವೂ ಅಲ್ಲ. ಅದರ ಜೊತೆಗೆ ನಾವು ಈ ರೀತಿ ಗುಣಗಳನ್ನು, ಸಂತೋಷವನ್ನು ಕಲಿಬೇಕು. ನಾವು ಶಮ, ವಿಚಾರ, ಸಂತೋಷ, ಸತ್ಸಂಗ ಈ 4 ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಯೋಗ ವಾಸಿಷ್ಠ ತುಂಬ ಸೊಗಸಾಗಿ ನಮಗೆ ಒಳ್ಳೆ ನೀತಿ ಪಾಠವನ್ನು ಕೊಡುತ್ತೆ. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತ್ನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. ಬದುಕು ವಿಸ್ತಾರವಾಗಿದೆ, ಬಾಳು ವಿಸ್ತಾರವಾಗಿದೆ, ಅದನ್ನು ವಿಸ್ತಾರವಾಗಿಯೇ ಬದುಕಬೇಕು. ಅದನ್ನು ನಾವು ಸಂಕುಚಿತಗೊಳಿಸಬಾರ್ದು, ಸೆಲ್ಫ್ ಸೆಂಟ್ರಿಕ್ ಮಾಡ್ಕೋಬಾರ್ದು. ಮೂಲೆ ಗುಂಪಿಂದ ನಾವು ಹೊರಬಂದು ಗುಂಪಿನಲ್ಲಿ ನಾವು ಸೇರಬೇಕು. ನಾವು ಮೂಲೆ ಗುಂಪಾಗಬಾರ್ದು, ಗುಂಪಿನಲ್ಲಿ ಸೇರಬೇಕು ಅನ್ನೋದು ಎಲ್ಲ ದಾರ್ಶನಿಕರ ಆಶಯ. ಅಂತಹ ಗುಣ ಎಲ್ಲರಲ್ಲೂ ಬರಲಿ, ಎಲ್ಲರೂ ವಿಶ್ವನ ತಬ್ಬಿಕೊಳ್ಳುವಂತಾಗಲಿ, ಎಲ್ಲರಲ್ಲೂ ವಿಶ್ವಮಾನವ ಪ್ರಜ್ಞೆ ಬಂದು ಶಾಂತಿ, ನೆಮ್ಮದಿ ಎಲ್ಲವೂ ಸಿಗಲಿ. ದ್ವಂದ್ವ, ದ್ವೇಷ, ಕ್ರೋಧ, ಆಕ್ರೋಶ ಇಂಥವೆಲ್ಲ ಕಡಿಮೆ ಆಗಿ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.